ಇಬ್ರಿಯ ಬರೆದ ಪತ್ರಿಕೆಯ 13 ಅಧ್ಯಾಯಗಳಲ್ಲಿ ನಾವು ಎಚ್ಚರಿಕೆಯ 5 ಮಾತುಗಳನ್ನು ನಾವು ಕಲಿಯುತ್ತಿದ್ದೇವೆ. ಹಿಂಜರಿದಂತವರು ಸಭೆಯಾಗಿ ಕೂಡಿಕೊಳ್ಳುವುದನ್ನ ಬಿಟ್ಟಂತವರು ದೃಢವಾಗಿ ದೇವರಲ್ಲಿ ಬಲಪಡಬೇಕು, ದೇವರ ಸನ್ನಿಧಿಯಲ್ಲಿ ನಿಲ್ಲಬೇಕೆಂಬಂತ ಒಂದು ವಿಷಯಗಳನ್ನ ಇದರಲ್ಲಿ ನಾವು ಕೇಳಿಸ್ಕೊಳ್ತಾ ಇದ್ದೇವೆ ಪ್ರೇರೆ. ಅವಿದ್ಯರಾದವರು, ಹಿಂಜರಿದಂತವರು ತಿರುಗಿ ದೇವರ ಸನ್ನಿಧಿಗೆ ಬರಬೇಕೆಂಬುದಾಗಿ ದೇವರ ಸಂಕಲ್ಪವು, ದೇವರ ಉದ್ದೇಶವಾಗಿದೆ. ಆದ್ದರಿಂದ ಅದನ್ನು ನಾವು ಕಲಿತಾ ಇದ್ದೇವೆ. ಈ ರಾತ್ರಿ ವೇಳೆಯಷ್ಟು ಕಲಿಯುವಾಗ ಕಳೆದ ದಿನಗಳಲ್ಲಿ ಅನೇಕ ರೀತಿಯ ಪಾಠಗಳನ್ನ ನಾವು ಕಲಿತಿದ್ದೇವೆ ಪ್ರೇರೆ. ಇವರು ಕಲಿಯಲ್ಪಟ್ಟಂತ ಅನೇಕ ವಿಷಯ ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಳುವ ಹಾಗೆ ದೇವರು ಸಹಾಯ ಮಾಡಿದ್ದಾನೆ. ದೇವರ ಕೃಪೆ ನಮ್ಮನ್ನು ಬಲಪಡಿಸಿದಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ರಾತ್ರಿಯ ಧ್ಯಾನಕ್ಕಾಗಿ ನಾವು ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡೋರಾಗಿದ್ದೇವೆ. ಕಳೆದ ಸಾರಿ ಧ್ಯಾನ ಮಾಡುವಾಗ ನಾವು ನೋಡ್ತೇವೆ, ಪರಿಶುದ್ಧತೆ ಇಲ್ಲದೆ ದೇವರನ್ನ ಕಾಣೋದಕ್ಕೆ ಯಾರಿಂದಲೂ ಆಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಆದ್ದರಿಂದ ದೇವರ ಸನ್ನಿಧಾನದಲ್ಲಿರುವಂತ ನಾವುಗಳು ಹೀಗೆ ನಾವು ಬೆಳೆಯಬೇಕು. ಆ ಶ್ರೇಷ್ಠವಾದ ಪರಿಶುದ್ಧವಾದ ದೇವರ ಸನ್ನಿಧಿಯನ್ನು ಕಾಣೋದಕ್ಕೋಸ್ಕರವಾಗಿ ನಾವು ಹೇಗೆ ಸಿದ್ಧವಾಗಬೇಕೆಂಬಂತ ವಿಷಯಗಳನ್ನ ನಾವು ಕಲಿತಾ ಇದ್ದೇವೆ. ದೇವರನ್ನು ಕಲಿಸ್ತಾ ಇದ್ದೇನೆ. ಅದಕ್ಕಾಗಿ ದೇವರಿಂದ ನಾನು ಸ್ತೋತ್ರ ಸಲ್ಲಿಸುವನಾಗಿದ್ದೇನೆ. ಈ ರಾತ್ರಿ ವೇಳೆಯಲ್ಲಿ ಕಲಿಯೋದಕ್ಕೋಸ್ಕರವಾಗಿ ಸಿದ್ಧ ಮಾಡಲ್ಪಟ್ಟಂತ ವಾಕ್ಯ ಧ್ಯಾನ ಭಕ್ತನಾಗಿರುವಂತ ಗ್ರಂಥಕರ್ತನು ಬರೆಯಲ್ಪಟ್ಟಂತ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯದ 28ನೇ ವಾಕ್ಯವನ್ನ ಈ ರಾತ್ರಿಯ ಧ್ಯಾನಕ್ಕಾಗಿ ನಾವು ಓದಿಕೊಳ್ಳೋಣ. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯದ 28ನೇ ವಾಕ್ಯ. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದ್ರೆ ನಮ್ಮ ದೇವರು ದಹಿಸುವ ಅಗ್ನಿ ಆಗಿದ್ದಾನೆ. ಆಮೇಲೆ ದೇವರ ಸ್ತೋತ್ರ ಉಂಟಾಗಲಿ. ವಾಕ್ಯ ಓದಿದಂತ ಹಿರಿಯ ಸಹೋದರರಿಗೆ ಅಥವಾ ಫ್ರಾಂಕ್ಲಿನ್ ಅಂಕಲ್ ಅವರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಪ್ರೇರೆಯಲ್ಲಿ ನಾವು ಕಲಿತಿರುವಂತ ಅಥವಾ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯ, ಆ ರಾಜ್ಯವನ್ನು ಹೊಂದುವರಾದ ನಾವು ಹೇಗಿರಬೇಕೆಂಬುದಾಗಿ ಗ್ರಂಥಕರ್ತ ಹೇಳ್ತಾ ಇದ್ದಾನೆ. ಇಲ್ಲಿ ಹೊಂದುವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಈ ರಾತ್ರಿ ನಾವು ಕಲಿಯುವಂಥದ್ದು ಇಲ್ಲಿ ಆರಾಧನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಈಗಾಗಲೇ ಅಂಕಲ್ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು, ನಾಳೆ ನಾವು ಆರಾಧನೆ ಮಾಡಬೇಕೆಂಬುದಾಗಿ. ನಾಳೆ ಕರ್ತನ ಚಿತ್ತವಾದ ನಾವೆಲ್ಲರೂ ದೇವರು ನಮ್ಮನ್ನ ನಾಳೆ ಕರ್ತನು ಸಭೆ ಕೊಟ್ಟ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವವರಾಗಿರುತ್ತೇವೆ. ಅದಕ್ಕಾಗಿ ದೇವರು ನಮ್ಮನ್ನ ಸಿದ್ಧ ಮಾಡ್ಲಿ. ಆದ್ರೆ ಈ ರಾತ್ರಿ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ನಾವು ನೋಡ್ತಿರುವಂಥದ್ದು ಆತನಿಗೆ ಸಮರ್ಪಕವಾದ ಆರಾಧನೆ ಎಂಬ ಒಂದು ಪದವನ್ನ ಅಲ್ಲ ಕಾಣ್ತಾ ಇದ್ದೇವೆ. ಹಾಗಾದ್ರೆ ಕೂಡಿ ಬಂತೆಲ್ಲ ನನ್ನ ಪ್ರಿಯರು, ನನಗಿಂತ ಅನೇಕ ಹಿರಿಯ ದೈವ ಸೇವಕರು ಹಿರಿದಿರಿ. ಈ ಆರಾಧನೆ ಎಂದರೆ ಏನು? ಈ ರಾತ್ರಿ ಕಲಿತುಕೊಳ್ಳುವಂಥದ್ದು ಆರಾಧನೆ ಎಂದರೆ ಏನು, ಯಾರು ಆರಾಧನೆ ಮಾಡುತ್ತಾರೆ, ಹೇಗೆ ಆರಾಧನೆ ಮಾಡಬೇಕು, ಆರಾಧನೆ ಎಂದರೆ ಏನೆಂಬುದಾಗಿ ನಾವು ನೋಡೋಣ ಪ್ರೇರೆ. ಆರಾಧನೆ ಎಂಬುದಾಗಿ ಒಂದು ವೇಳೆ ಯಾರಾದರೂ ಹೇಳುವಂತ ಆಸಕ್ತಿ ಇದ್ರೆ ಆರಾಧನೆ ಎಂದರೆ ಎಂಬ ಒಂದು ಪ್ರಶ್ನೆಗೆ ಉತ್ತರವನ್ನು ಸಹ ಕೊಡಬಹುದು. ಆರಾಧನೆ ಎಂದರೆ ಏನು? ಯಾಕಂದ್ರೆ ಆರಾಧನೆ ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಮಾಡಬೇಕು. ಆರಾಧನೆ ಅಂತ ಹೇಳಿದರೆ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ಕೊಂಡಾಡುವಂಥದ್ದು. ಆರಾಧನೆ ಅಂದ್ರೆ ಅಡೋರೇಷನ್ ಅಂತ, ಅದಕ್ಕೆ ಕನ್ನಡದಲ್ಲಿ ಶಬ್ದ ಇಲ್ರಿ, ಕೊಂಡಾಡುವಂಥದ್ದು. ತಂದೆಯಾದ ದೇವರ ಮಕ್ಕಳು ಎಂಬುದಾಗಿ ನಮಗೆ ತಿಳಿಸಿಕೊಟ್ಟಂತೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ಆತನ ಕೊಂಡಾಡಬೇಕಾಗಿದೆ. ಆರಾಧನೆಯಲ್ಲಿ ಪ್ರಾರ್ಥನೆ, ಸ್ತುತಿ ಬೇರೆ ಬೇರೆ ಇದೆ. ಆದ್ರೆ ಕ್ಷಮಿಸಿ ದಯಮಾಡಿ ಯಾರು ಹೇಳಿದ್ರು. ಆದ್ರೆ ನಾನು ಈ ಮಧ್ಯದಲ್ಲಿ ಧ್ಯಾನ ಮಾಡಿದಂತ ಅನೇಕ ವಿಷಯಗಳು ಅದನ್ನು ನಿಮಗೆ ತಿಳಿಸಿದೆ. ಸಾರಿ, ನನ್ನ ಮಧ್ಯದಲ್ಲಿ ಇಂಟರ್ಫಿಯರ್ ಮಾಡಿದೆ. ಆರಾಧನೆ ಅಂದ್ರೆ ಪ್ರತಿಯೊಬ್ರು ಒಂದಲ್ಲ ಒಂದು ರೀತಿ ನಾವು ವರ್ಣನೆ ಮಾಡ್ತೇವೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದು, ಕ್ರಿಸ್ತನ ಮಾಡಿದ ಮೇಲುಗಳನ್ನ ನೆನೆಸುವಂಥದ್ದು, ಇದೆಲ್ಲದು ಆರಾಧನೆ ಆಗಿದೆ ಪ್ರೇರೆ. ಆರಾಧನೆ ಎಂಬುದಾಗಿ ನೋಡುವಾಗ ಕೊಡುವಂಥದ್ದು, ದೇವರು ಮಾಡಿದ ಮೇಲುಗಳಿಗೋಸ್ಕರವಾಗಿ ಭಕ್ತನಾಗಿರುವ ಪೌಲನು ರೋಮಪತ್ರಿಕೆ 12ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಹೇಳುವಾಗ, ನಿಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ, ಇದೇ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ನಾವು ನೋಡುತ್ತೇವೆ. ಹೇಳಿದಂತೆ ಎಲ್ಲವೂ ಸಹ ಸರಿಯಾಗಿದೆ ಪ್ರೇರೆ. ದೇವರಿಗೆ ನಾವು ಸ್ತೋತ್ರ ಮಾಡುವಂಥದ್ದು, ಆತನ ಘನಪಡಿಸುವಂಥದ್ದು,
ಬೊಗ್ಗಿ ನಮಸ್ಕಾರ ಮಾಡುವಂಥದ್ದು, ಇದೆಲ್ಲವೂ ಆರಾಧನೆಯಾಗಿದೆ. ಅದಕ್ಕಾಗಿ ಅನೇಕರು ನಾವು ದೇವರನ್ನ ಪ್ರತಿನಿತ್ಯವೂ ನಾವು ಆರಾಧನೆ ಮಾಡ್ತೇವೆ. ಅನೇಕರು ಭಾನುವಾರ ಸಭೆ ಕೂಡಿ ಬರುವಾಗ ಅದನ್ನು ಸಹ ಆರಾಧನೆ ಎಂಬುದಾಗಿ ಎಣಿಸ್ತಾರೆ. ಆ ದಿನವೂ ಸಹ ದೇವರು ಮಾಡಿದ ಮೇಲುಗಳನ್ನ ನೆನೆಸಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಇಲ್ಲಿ ಆರಾಧನೆ ಮಾಡುವಂಥದ್ದು ಭಕ್ತಿಯಿಂದಲೂ ಭಯದಿಂದಲೂ ಮಾಡಬೇಕೆಂಬುವಂಥ ಪದಗಳನ್ನು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಆರಾಧನೆ ಎಂದರೆ ಎಂಬುದಾಗಿ ಇಬ್ಬರು ಮೂರು ಸಹೋದರು ಹೇಳಿದ್ರು. ಅದು ಹೌದು, ದೇವರನ್ನ ಜ್ಞಾಪಕ ಮಾಡಿಕೊಳ್ಳುವಂಥದ್ದು. ಆರಾಧನೆ ಎಂಬುದಾಗಿ ನೋಡುವಾಗ ಆ ಕರ್ತನಾದ ಯೇಸು ಕ್ರಿಸ್ತನ ಜನನ, ಜೀವನ, ಮರಣ, ಪುನರುತ್ಥಾನಗಳನ್ನ ನಾವು ಜ್ಞಾಪಕ ಮಾಡಿಕೊಂಡು ಆ ಮಾಡಿದ ಮೇಲುಗಳಿಗೋಸ್ಕರವಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಆತನ ಘನಪಡಿಸುವಂಥದ್ದು, ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು. ಮತ್ತು ನಾನು ಗೂಗಲ್ ಅಲ್ಲಿ ನೋಡುವಾಗ ಆರಾಧನೆ ಎಂಬುದಾಗಿ ನೋಡುವಾಗ ಅಡ್ಡ ಬೀಳುವಂಥದ್ದು, ಪ್ರಾಮುಖ್ಯವಾಗಿ ದೇವರು ಮಾಡಿದ ಮೇಲಿಗೋಸ್ಕರವಾಗಿ ಕೊಡುವಂಥದ್ದು. ಏನ್ ಕೊಡ್ಬೇಕೆಂಬುದಾಗಿ ನೋಡುವಾಗ ನಿಮ್ಮ ನಿಮ್ಮ ದೇಹಗಳೆಂಬುದಾಗಿ ಪೌಲನು ಸ್ಪಷ್ಟವಾಗಿ ಹೇಳಿದ್ದಾನೆ. ದಾವೀದನು ಸಹ ಹೇಳ್ತಾನೆ, ನಾನು ಬೇಕಾದ್ರೆ ಒಂದೇ ರೀತಿಯ 1000 ಟಗರುಗಳನ್ನ ಕೊಡಬಲ್ಲೆ ಎಂಬುದಾಗಿ. ಆದ್ರಿಂದ ಕೃತಜ್ಞತೆ ಕೀರ್ತನೆಯಲ್ಲಿ ನೋಡುವಾಗ ದೇವರಿಗೆ ಸ್ತುತಿ ಯಜ್ಞವನ್ನೇ ಸಮರ್ಪಿಸಿರಿ ಎಂಬುದಾಗಿ ನಾವು ಕಾಣ್ತೇವೆ. ಹಾಗಾದ್ರೆ ಆರಾಧನೆ ಎಂಬುದಾಗಿ ನೋಡುವಾಗ ಕೊಡುವಂಥದ್ದು, ಘನಪಡಿಸುವಂಥದ್ದು, ಸ್ತುತಿಸುವಂಥದ್ದು, ಕೊಂಡಾಡುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು, ಕೃತಜ್ಞತೆಗಳನ್ನ ಸಲ್ಲಿಸುವಂಥದ್ದು, ಇದೆಲ್ಲವೂ ಸಹ ಆರಾಧನೆ ಸಂಬಂಧಪಟ್ಟ ಪದಗಳಾಗಿವೆ ಪ್ರೇರೆ. ಹಾಗಾದ್ರೆ ಆರಾಧನೆ ಎಂದರೆ ಎಂಬುದಾಗಿ ಈಗ ಕೇಳಿಸಿಕೊಂಡಿದ್ದೇವೆ. ಈಗ ಮತ್ತೊಂದು ಪ್ರಶ್ನೆ ಕೇಳ್ತೇನೆ. ಆರಾಧನೆ ಮಾಡುವವರು ಯಾರಾಗಿದ್ದಾರೆ? ಆರಾಧನೆ ಎಂಬುದಾಗಿ ನೋಡುವಾಗ ಸ್ತೋತ್ರ ಸಲ್ಲಿಸುವಂಥದ್ದು, ಕೃತಜ್ಞತೆ ಮಾಡುವಂಥದ್ದು ಎಲ್ಲವೂ ಸರಿಯಾದ ಉತ್ತರವೇ. ಈಗ ನಾವು ಮತ್ತೊಂದು ಪ್ರಶ್ನೆ, ಆರಾಧನೆ ಮಾಡುವವರು ಯಾರು? ಆತನನ್ನು ನಂಬಿ ಆತನ ರಕ್ಷಕನು ಒಡೆಯನು ಅಂತ ಹೇಳಿ ರಕ್ಷಣೆ ಹೊಂದಂತ ವಿಶ್ವಾಸಿಗಳು ಆತನಿಗೆ ಆರಾಧನೆ ಸಲ್ಲಿಸುತ್ತಾರೆ. ಹೌದು, ಆರಾಧನೆ ಮಾಡುವವರು ಯಾರು? ಇದು ಯಾರಾದ್ರೂ ಹೇಳ್ಬೋದು? ಆತನು ಕ್ಷಮಿಸಿ, ನಾನು ಕೆಲವು ವಿಷಯಗಳು ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಅಲ್ಲ, ನಿಮ್ಗೆ ವಿವರಣೆಗೋಸ್ಕರ ಕೇಳ್ತೇನೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವ ಹಾಗೆ ದೇವರು ವಿಮೋಚನ ಕಾಂಡ ಮುಂತಾದವುಗಳಲ್ಲಿ ನಾನೇ ಯೆಹೋವನು ಅಂತ ಹೇಳ್ತಾನೆ. ಆಗಿನ ಕಾಲದಲ್ಲಿ ಸುಮಾರು 5,000 ವರ್ಷದ ಹಿಂದೆ ಜನರಿಗೆ ಅಷ್ಟು ವಿವೇಕ ಇರಲಿಲ್ಲ. ಅದಾದ ನಂತರ ದೇವರು ಆತನನ್ನು ಆರಾಧಿಸುವಂಥದ್ದು ಹೇಗೆ? ತಂದೆಯಾದ ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಮ್ಮನ್ನ ತಂದೆ ಎಂಬುದಾಗಿ ಕರೆಯುವಂತ ಭಾಗ್ಯವನ್ನು ಯೇಸು ಕ್ರಿಸ್ತನ ಮುಖಾಂತರವಾಗಿ ಕೊಟ್ಟದಕ್ಕಾಗಿ. ನಾನು ಯಾರನ್ನ ಆರಾಧನೆ ಮಾಡ್ಬೇಕಂತ ಕೇಳಿಲ್ಲ, ಯಾರು ಆರಾಧನೆ ಮಾಡ್ಬೇಕಂತ ಹೇಳಿದೆ ನಾನು. ಎಲ್ಲರ ಪರವಾಗಿ ಒಬ್ಬನು ಯಾಜಕನು ಇಟ್ಕೊಂಡು ಆರಾಧನೆ ಸಲ್ಲಿಸುವಂಥದ್ದು. ಆಯ್ತು, ದೇವರ ನಮ್ಮ ಸ್ತೋತ್ರ ಉಂಟಾಗಲಿ. ನಾವು ಆದಿಕಾಂಡ 22ನೇ ಅಧ್ಯಾಯ ಮೊದಲು 1ನೇ ವಾಕ್ಯದಿಂದ 5ರ ತನಕ ಓದಿಕೊಳ್ಳೋಣ. ಆದಿಕಾಂಡ 22ನೇ ಅಧ್ಯಾಯ ಈ ವಾಕ್ಯಗಳನ್ನು ಓದಿಕೊಂಡು ನಾವು ತಿಳಿದುಕೊಳ್ಳೋಣ ಪ್ರೇರೆ. ಯಾರು ಆರಾಧನೆ ಮಾಡುವರು? ದೇವರ ಸ್ತೋತ್ರ ಉಂಟಾಗಲಿ, ಓದಿಕೊಳ್ಳೋಣ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದ್ರೆ ಆತನವನ್ನು ಅಬ್ರಹಾಮನೆಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗಲಾತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರೆ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತಿಗೆ ತಡೆ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಹೊಡಿಸಿ ತನ್ನ ಸೇವಕರಿಬ್ಬರನ್ನು ತನ್ನ ಮಗನಾದ ಇಸಾಕನ ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವಿಲ್ಲೇ ಕತ್ತೆಯ ಬಳಿಯಲ್ಲಿ ಇರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ದೇವನ ಸ್ತೋತ್ರ ಉಂಟಾಗಲಿ. ಓದಿಕೊಂಡಂತ 22ನೇ ಅಧ್ಯಾಯ 1ರಿಂದ 5ರ ತನಕ ದೇವರನ್ನು ಯಾರು ಆರಾಧನೆ ಮಾಡುವವರು? ಅನೇಕರು ಹೇಳುವಾಗ ಹೌದು, ಆದ್ರೆ ನಾನು ಧ್ಯಾನ ಮಾಡುವಾಗ ನನಗೆ ಸಿಕ್ಕಂತ ಒಂದು ಉತ್ತರ, ಇಲ್ಲಿ ಒಂದು 3-4 ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು. ಯಾಕೆಂದ್ರೆ ಇಲ್ಲಿ ದೇವರಾಧನೆ ಮಾಡೋದಕ್ಕೋಸ್ಕರವಾಗಿ ಅಥವಾ ತನ್ನ ಮಗನನ್ನ ಯಜ್ಞವಾಗಿ ಸಮರ್ಪಿಸೋದಕ್ಕೋಸ್ಕರವಾಗಿ, ಸರ್ವಾಂಗ ಹೋಮವಾಗಿ ಅರ್ಪಿಸೋದಕ್ಕೋಸ್ಕರವಾಗಿ ದೇವರು ಅಬ್ರಹಾಮನಿಗೆ ಹೇಳಿದಾಗ ಇಲ್ಲಿ ಮೊದಲನೇದಾಗಿ ನೋಡ್ತೇವೆ, ದೇವರನ್ನ ಆರಾಧನೆ ಮಾಡುವವರು ಯಾರು ಎಂಬುದಾಗಿ ನೋಡುವುದಾದ್ರೆ, ದೇವರನ್ನ ಆರಾಧನೆ ಮಾಡುವವರು ಮೊದಲನೇದಾಗಿ ಕರೆಯಲ್ಪಟ್ಟವರು. ಹಾಗಾದ್ರೆ ಯಾರನ್ನ ದೇವರು ಕರೆದಿದ್ದಾನೋ ಇಲ್ಲಿ ನೋಡುವಾಗ ಅಬ್ರಹಾಮನನ್ನು ಆತನ ಮಗನನ್ನು ದೇವರು ಕರೆದಿದ್ದಾನೆ. ಯಾಕೆಂದ್ರೆ
ಕೆಳಗಡೆ 5ನೇ ವಾಕ್ಯಕ್ಕೆ ಬರುವಾಗ, ಅವನು ತನ್ನ ಸೇವಕರಿಗೆ ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ. ಹಾಗಾದ್ರೆ ದೇವರು ಇಸಾಕನ ವಧಿಸುವಂತ ಸರ್ವಾಂಗ ಮಾಡುವಂತ ಸ್ಥಳಕ್ಕೆ ಸೇವಕರನ್ನ ಕರೆದಿಲ್ಲ ಪ್ರೇರೆ. ಯಾರ ಸೇವಕರನ್ನ? ಅಬ್ರಹಾಮನ ಸೇವಕರನ್ನ. ಸೇವಕರೆಂಬುದಾಗಿ ನೋಡುವಾಗ ದೇವರ ಸೇವಕರು ಸೇವಕರಲ್ಲ, ಅಬ್ರಹಾಮನ ಜೊತೆಯಲ್ಲಿದ್ದಂತ ಇಬ್ಬರು ಸೇವಕರು ಎಂಬುದಾಗಿ ನೋಡ್ತೇವಲ್ಲ. ಹಾಗಾದ್ರೆ ಇಲ್ಲಿ ಗಮನಿಸುವಂತದ್ದು, ಒಂದು ವೇಳೆ ಅವ್ರು ಎದುರ್ಕೊಳ್ತಾರೆ ಎಂಬುದಾಗಿ ಅಲ್ಲ, ದೇವರು ಹೇಳ್ತಾನೆ ಅಬ್ರಹಾಮನೆಂದು ಕರೆಯಲ್ಲ ಅವನಿಗೆ ಇದ್ದೇನೆ, ಹಾಗಾದ್ರೆ ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನ ಇಸಾಕನ್ನು ತೆಗೆದುಕೊಂಡು ಮೋರೆ ದೇಶಕ್ಕೆ ಹೋಗಿ ಅಲ್ಲಿ ನಾನು ಹೇಳುವಂತ. ನಾವು ತಿಳಿದುಕೊಳ್ಳೋಣ, ದೇವರನ್ನ ಆರಾಧನೆ ಮಾಡುವವರು ಯಾರು? ಆರಾಧನೆ ಎಂದರೆ ಕರ್ತನು ಮಾಡಿದ ಮೇಲುಗಳನ್ನು ಉಪಕಾರವನ್ನು ಸ್ಮರಿಸುವಂತದ್ದು, ಸ್ತುತಿ ಮಾಡುವಂತದ್ದು, ಕರ್ತನಿಗೆ ನಾವು ಕೊಡುವಂತದ್ದಾಗಿದೆ. ಅದು ಯಾರು ದೇವರನ್ನ ಆರಾಧನೆ ಮಾಡೋರು ಎಂಬುದಾಗಿ ನೋಡುವಾಗ ಕರೆಯಲ್ಪಟ್ಟವರು ದೇವರನ್ನ ಆರಾಧನೆ ಮಾಡ್ತಾರೆ. ಮತ್ತೆ ಇಲ್ಲಿ ನಾವು ಕಲಿಯುವಂತದ್ದು, ನಾನು ಈಗಾಗಲೇ ಹೇಳಿದೆ, ಮೊದಲನೇದಾಗಿ ಕರೆಯಲ್ಪಟ್ಟವರು, ಎರಡನೇದಾಗಿ ನೋಡುವಾಗ ಆರಿಸಲ್ಪಟ್ಟವರು. ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರವಾಗಿ ದೇವರಲ್ಲಿ ಹೇಳುತ್ತಿದ್ದೇನೆ, ಯಾರನ್ನ ತೆಗೆದುಕೊಂಡು ಹೋಗ್ಬೇಕು? ತನ್ನ ಮಗನಾದ ಇಸಾಕನನ್ನ, ನಿನಗೆ ಒಬ್ಬನೇ ಪ್ರಿಯನಾಗಿರುವ ಮಗನಾದ ಇಸಾಕನನ್ನು ತೆಗೆದುಕೊಂಡು ಹೋಗು. ಹಾಗಾದ್ರೆ ಅಬ್ರಹಾಮನು ಕರೆಯಲ್ಪಟ್ಟಿದ್ದಾನೆ. ಕರೆಯಲ್ಪಟ್ಟಂತ ಅಬ್ರಹಾಮನೊಟ್ಟಿಗೆ ಆರಿಸಲ್ಪಟ್ಟಂತ ಇಸಾಕನು, ನೇಮಿಸಲ್ಪಟ್ಟಂತವರು. ಈಗಾಗಲೇ ಡಿಸೋಜನ ಹೇಳ್ತಾ ಇದ್ರು, ಅವಳ ಉತ್ತರ ಕೊಟ್ಟರವರು, ನಂಬಿ ರಕ್ಷಿಸಲ್ಪಟ್ಟವರು ಎಂಬುದಾಗಿ. ಹೌದು ಪ್ರಿಯರೇ, ಯಾರು ದೇವರನ್ನ ಆರಾಧನೆ ಮಾಡುತ್ತಾರೆ, ಯಾರು ಅದನ್ನು ಕೊಂಡಾಡುತ್ತಾರೆ ಎಂಬುದಾಗಿ ನೋಡುವಾಗ, ಅನೇಕ ಸಲ ನಾವು ಸಭೆಗಳಲ್ಲಿ ಸಂಖ್ಯೆ ಕಡಿಮೆ ಆದಾಗ, ಒಂದು ವೇಳೆ ಜನ ಕಡಿಮೆ ಆದಾಗ ಸಭಾ ಹಿರಿಯರು, ಸಭಾ ಸೇವಕರು ಒಂದು ವೇಳೆ ದುಃಖ ಪಡುವಂತದ್ದುಂಟು. ಅದು ಸಭಾ ಸೇವಕನಾಗಿ ನನಗಿರುವಂತ ಒಂದು ಅನುಭವವೇ. ನಾವು ನೋಡ್ತಾ ಇರ್ತೇವೆ, ಆರಾಧನೆ ಪ್ರಾರಂಭ ಮಾಡಿ ಪ್ರಾರ್ಥನೆ ಮಾಡಿ 5 ಹಾಡು 6 ಹಾಡು ಇನ್ನು ಬರಲಿ ಎಂಬುದಾಗಿ ಕೆಲವು ಸರಿ 8 ಹಾಡಿಗೆ ಹೋಗ್ತಾ ಇರ್ತವೆ. ಹಳ್ಳಿಗಳಲ್ಲಿ ಸಭೆ, ಆ ಪಟ್ಟಣ ಸಭೆಗಳಲ್ಲಿ ಆ ಸಮಯ ಪಾಲನೆ ಇರುತ್ತದೆ, ಎಲ್ಲವೂ ಕ್ರಮವಾಗಿ ನಡೀತದೆ. ಹಳ್ಳಿ ಕಡೆ ಸೇವೆ ಮಾಡುವಾಗ ಇನ್ನೂ ಬರೋರು ಇರ್ತಾರೆ, ಕೆಲವು ಬಸ್ಗಳಿರಲ್ಲ. ಅವಾಗ ನಾವು ಏನ್ ಮಾಡ್ತೇವೆ, ಹಾಡುಗಳು ಮುಂದೆ ಹೋಗ್ತಾ ಇರುತ್ತೆ. ನಾನು ಈ ಒಂದು ವಾಕ್ಯವನ್ನು ಕೇಳಿಸಿಕೊಂಡಾಗ ಅನೇಕ ಸಲ ಕಾದ್ರೂ ಕೆಲವರು ಬರೋದಿಲ್ಲ. ನನಗೆ ಕೊಟ್ಟಂತ ಈ ಒಂದು ಉತ್ತರ, ಆರಾಧನೆ ಮಾಡೋದಕ್ಕೋಸ್ಕರವಾಗಿ ದೇವರು ನಾಳೆಗೋಸ್ಕರವಾಗಿ ಯಾರನ್ನ ಸಿದ್ಧ ಮಾಡಿದ್ದಾನೋ, ಯಾರನ್ನ ಕರೆದಿದ್ದಾನೋ, ಯಾರನ್ನ ಆರಿಸಿಕೊಂಡಿದ್ದಾನೋ ಅವ್ರು ಬರ್ತಾರೆ. ಒಂದು ವೇಳೆ ದೇವರ ಆರಿಸುವಿಕೆ ಇಲ್ಲದೆ, ದೇವರ ಕರೆಯುವಿಕೆ ಇಲ್ಲದೆ ನಾವು ಕರೆದರೆ, ಈಗ ಅನೇಕ ಕಡೆ ನಾವು ಸೇವೆ ಮಾಡುವಾಗ ಆ ಸುವಾರ್ತೆ ಸಾರೋದಕ್ಕೋಸ್ಕರವಾಗಿ ಸುವಾರ್ತೆ ಸಾರ್ತೇವೆ, ಮತ್ತೆ ಸಭೆಗೆ ಬನ್ನಿರಿ ಎಂಬುದಾಗಿ ನಾವು ಕರೆಯುವಿಕೆ ಕೊಡ್ತೇವೆ. ಅವ್ರು ಬರ್ಲಿಲ್ಲ ಎಂಬುದಾಗಿ ಹೇಳಿದಾಗ ಎಷ್ಟೋ ಸಾರಿ ಒಂದು ಮನೆಗೆ ಭೇಟಿ ಮಾಡುವಾಗ 10 ಸಾರಿ 20 30 ಅನೇಕ ಸಲ ಭೇಟಿ ಮಾಡ್ತೇವೆ. ಆ ಮನುಷ್ಯರಾಗಿ ನಾವು ಬೇಸರ ಆಗ್ತೇವೆ. ಆದ್ರೆ ಬೇಸರವಾಗದೆ, ಕುಗ್ಗಿ ಹೋಗದೆ ಈ ಒಂದು ವಾಕ್ಯ ನಮ್ಮನ್ನ ಬಲಪಡಿಸುವಂತದ್ದು. ನಾವು ಕರೆಯಲ್ಪಟ್ಟವರೆಲ್ಲರೂ ಆರಾಧನೆ ಬರುವುದಿಲ್ಲ. ಜೊತೆಯಾಗಿ ಅಬ್ರಹಾಂ ಇಸಾಕನ ಜೊತೆಲಿ ಹೋದಂತ ಆ ಒಂದು ಕತ್ತೆ, ಮತ್ತೆ ಅವ್ರ ಜೊತೆ ಒಂದು ಇಬ್ಬರು ಸೇವಕರು ಹೋಗ್ಲಿಲ್ಲ. ದೇವರು ಯಾರನ್ನ ಕರೆದಿದ್ದನು, ದೇವರು ಯಾರನ್ನ ಆರಿಸಿಕೊಂಡಿದ್ದನು, ಯಾರು ಸಮರ್ಪಿಸಿಕೊಂಡ್ರು ಅವರು ಮಾತ್ರ ದೇವ್ರನ್ನ ಆರಾಧನೆ ಮಾಡ್ತಿರೋದಕ್ಕೋಸ್ಕರವಾಗಿ ನಾನು ಕಂಡುಕೊಂಡಂತ ಉತ್ತರವಾಗಿದೆ ಪ್ರೇರೆ. ಅನೇಕ ರೀತಿಯಾಗಿ ನಾವು ಹೇಳ್ಬೋದು, ಎಲ್ಲವೂ ಸರಿ ಇರುತ್ತದೆ. ಯಾಕಂದ್ರೆ ಸತ್ಯವೇದನೆ ತಿಳಿದುಕೊಳ್ಳುವಂಥದ್ದು, ವಿವರಣೆ ಕೊಡುವಂಥದ್ದೆಲ್ಲವೂ ಸತ್ಯವೇ, ಪರಿಶುದ್ಧವೇ. ಅದನ್ನ ಇಲ್ಲ ಎಂಬುದಾಗಿ ಹೇಳೋದಕ್ಕಾಗೋದಿಲ್ಲ, ಮತ್ತು ನಾನು ಹೇಳುವುದೇ ಸರಿ ಎಂಬುದಾಗಿ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ದೇವರು ಒಬ್ಬೊಬ್ಬರನ್ನ ಒಂದೊಂದು ರೀತಿಯ ತಲಾಂತುಗಳನ್ನ ಕೊಟ್ಟು, ಒಬ್ಬೊಬ್ಬರು ಒಂದೊಂದು ರೀತಿಯ ವರಗಳನ್ನು ಕೊಟ್ಟು ಉಪಯೋಗಿಸಿಕೊಳ್ಳುವಂಥವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಈಗ ನಾವು ಕಲಿತುಕೊಳ್ಳುವಂಥದ್ದು, ಯಾರು ದೇವರನ್ನ ಆರಾಧನೆ ಮಾಡ್ತಾರೆ? ಕರೆಯಲ್ಪಟ್ಟವರು, ಆಮೇಲೆ ನೇಮಿಸಲ್ಪಟ್ಟವರು, ಆರಿಸಲ್ಪಟ್ಟವರು, ಸಮರ್ಪಿಸಲ್ಪಟ್ಟವರು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಕಲಿತಾ ಇದ್ದೇವೆ. ಪ್ರಕಟಣೆ ಗ್ರಂಥದ ಯಾರು ದೇವರನ್ನ ಆರಾಧನೆ ಮಾಡ್ತಾರೆ ಎಂಬುದಾಗಿ ನೋಡುವಾಗ, ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 10ನೇ ವಾಕ್ಯ, ಯಾರು ದೇವರನ್ನ ಆರಾಧನೆ ಮಾಡುವರು? ಪ್ರಕಟಣೆ 7ನೇ ಅಧ್ಯಾಯ 10ನೇ ವಾಕ್ಯ. ಇಲ್ಲಿ ನಾವು ಕಲಿತೇವೆ ಯಾರು ದೇವರನ್ನ ಆರಾಧನೆ ಮಾಡ್ತಾರೆ. ಅವರು ಸಿಂಹಾಸನಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದ ಆತನಿಗೂ ನಮಗೆ ರಕ್ಷಣೆ ಉಂಟಾದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಇಲ್ಲಿ ನಾವು ಕಲಿತುಕೊಳ್ಳುವಂಥದ್ದು ರಕ್ಷಿಸಲ್ಪಟ್ಟವರು. ಈಗಾಗಲೇ ಡಿಸೋಜ ಬ್ರದರ್ ಹೇಳ್ತಾ ಇದ್ರು, ನಂಬಿ ರಕ್ಷಿಸಲ್ಪಟ್ಟವರು. ಯಾರು ದೇವರನ್ನ ಆರಾಧನೆ ಮಾಡುತ್ತಾರೆ, ಯಾರು ಆತನಿಗೆ ಆ ಸ್ತುತಿ ಯಜ್ಞವನ್ನು ಸಲ್ಲಿಸುತ್ತಾರೆ, ಯಾರು ಸಲ್ಲಿಸಬೇಕು? ಯಾಕಂದ್ರೆ ಹೊಸದಾಗಿ ಬಂದಿರ್ತಾರೆ, ಕೆಲವರಿಗೆ ಆ ಸರಿಯಾದಂತ ಪಶ್ಚಾತ್ತಾಪದ ಜೀವನ ಇರುವುದಿಲ್ಲ, ರಕ್ಷಿಸಲ್ಪಟ್ಟಿರುವುದಿಲ್ಲ. ಈಗ ನೋಡುವಾಗ ಅನೇಕ ಕಡೆ ರಕ್ಷಣೆ ಹೊಂದದೇ ದೀಕ್ಷಾ ತೆಗೆದುಕೊಳ್ಳೋರನ್ನ ನೋಡ್ತೇವೆ ಪ್ರೇರೆ. ರಕ್ಷಣೆ ಎಂಬುದಾಗಿ ನೋಡುವಾಗ ರೋಮ ಪತ್ರಿಕೆ 10ನೇ ಅಧ್ಯಾಯದ 9ನೇ ವಾಕ್ಯ ಒಂದು ಅಂಗೀಕಾರ ಪ್ರಾರ್ಥನೆ. ಅದೇನೆಂದ್ರೆ, ನಿನ್ನ ಯೇಸುವನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಳ್ಳೋದು, ಅರಿಕೆಯನ್ನು ಮಾಡಿಕೊಳ್ಳದೆ ಸಭೆಗೆ ಬರ್ತಾರೆ, ಏನೋ ದೀಕ್ಷಾನ ಕೂಟ ಇತ್ತು, ನಮಗೂ ಕೊಡ್ರಿ ಎಂಬುದಾಗಿ. ಯಾಕಂದ್ರೆ ಅದನ್ನ ನಾನು ಒಪ್ಕೊಳ್ತೇನೆ. ಅದು ಆ ಸಂಖ್ಯೆ ಬೆಳೆದಕ್ಕೋಸ್ಕರವಾಗಿ ಮತ್ತು ಈ ಒಂದು ಹಿರಿಯರನ್ನ ಆ ಸಂಸ್ಥೆಗಳನ್ನು ಒಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಒಬ್ಬ ಸೇವಕನ ಒಪ್ಕೊಳ್ತೇನೆ ಪ್ರಿಯ. ಎಷ್ಟೋ ಸಾರಿ
ಆ ಕೆಲಸ ಮಾಡಿದ್ದೇವೆ. ತಿಂಗಳಿಗೆ ಬಂದಂತವ್ರಿಗೆ ಬಂದಾಗ ದೀಕ್ಷೆ ಕೊಡಿಸೋದು ಈಗ ಅರಿವಾಗಿದೆ ನಮಗೆ. ನನ್ನ ಸಾಕ್ಷಿ ನಾನು ಹೇಳ್ತೇನೆ. ಎಷ್ಟೋ ಸಾರಿ ಜನರು ಕೊಡ್ತಾ ಇರ್ತೇವೆ, ಬೇರೆ ಬರ್ತಾರೆ ನಮಗೂ ಕೊಡ್ರಿ, ಎರಡು ತಿಂಗಳು 3 ತಿಂಗಳು ಸಭೆಗೆ ಬಂದು ಆಯ್ತು ಬರಲಿ ಬಿಡು ಎಂಬುದಾಗಿ ಕೊಟ್ಟಾಗ ಆ ದೇವ್ರನ್ನ ಬಿಟ್ಟು ಹೋಗ್ತಾರೆ ಪ್ರೇರೆ. ಇದು ತಪ್ಪು ಎಂಬುದಾಗಿ ಅರಿವಾಗಿದೆ. ಯಾಕೆಂದ್ರೆ ಸಂಪೂರ್ಣವಾಗಿ ಯೇಸು ಕ್ರಿಸ್ತನಿಗೆ ಯಾರು, ಆತನು ಯಾವುದಕ್ಕೋಸ್ಕರವಾಗಿ ಯಾರಿಗೋಸ್ಕರ ಬಂದನು, ನನಗಾಗಿ ಪ್ರಾಣ ಕೊಟ್ಟನೆಂಬಂತ ಹೃದಯಾಂತರದಿಂದ ಒಂದು ನೋವು, ನನ್ನ ಪಾಪವನ್ನು ಆತನು ಎತ್ತುಕೊಂಡನೆಂಬಂತ ಒಂದು ಅರಿವುಂಟಾಗಿ ಅಂಗೀಕಾರ ಮಾಡಿಕೊಂಡು ನಂಬಿ ರಕ್ಷಿಸಲ್ಪಟ್ಟವರಿಗೆ ದೀಕ್ಷೆಯನ್ನು ಕೊಟ್ಟಾಗ, ಅವ್ರ ದೀಕ್ಷೆಯನ್ನು ಪಡೆದುಕೊಂಡಾಗ ಖಂಡಿತವಾಗಿ ಅವರು ದೃಢವಾಗಿ ನಿಲ್ತಾರೆ ಪ್ರೇರೆ. ಯಾಕೆಂದ್ರೆ ಇದನ್ನ ಆ ದೇವರನ್ನ ಆರಾಧನೆ ಮಾಡುವಂತವ್ರು ಯಾರು, ಅಥವಾ ಸೇವೆ ಮಾಡುವಂತವ್ರು ಇದನ್ನ ಕಲಿಬಹುದು. ಸೇವೆ ಮಾಡುವುದಕ್ಕೋಸ್ಕರವಾಗಿ ಸರಿಯಾಗಿ ಸತ್ಯವನ್ನು ಕಲಿತುಕೊಳ್ಳದೆ ರಕ್ಷಣೆ ಯಾರಿಂದ, ಕನಿಷ್ಠ ಪಕ್ಷ ಸೇವೆ ಮಾಡುವವರೆಗೂ ಸಭಾ ಹಿರಿಯರಾಗಿರುವಂತವ್ರಿಗೂ ಸಹ ರಕ್ಷಣೆ ಅನ್ಬೋದು ಇರೋದಿಲ್ಲ ಪ್ರೇರೆ. ಯಾಕೆಂದ್ರೆ ಏನೋ ಸಭಾ ಹಿರಿಯರಾಗಿ ಸೇವಕರಾಗಿದ್ದು ಎಂಬುದಾಗಿ. ಆದ್ರೆ ಯಾರು ದೇವರನ್ನ ಆರಾಧನೆ ಮಾಡ್ತಾರೆ, ಮೊದಲನೇದಾಗಿ ಅಬ್ರಹಾಮನು ಕರೆಯಲ್ಪಟ್ಟವನು, ಇಸಾಕನನ್ನ ದೇವರು ಆರಿಸಿಕೊಂಡನು. ಅದೇ ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು. ಈಗ 4ನೇದಾಗಿ ನೋಡುವಾಗ ರಕ್ಷಿಸಲ್ಪಟ್ಟವರು ಎಂಬುದಾಗಿ ನೋಡ್ತೇವೆ ಪ್ರೇರೆ. 5ನೇದಾಗಿ ನೋಡುವಾಗ 5ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಅಲ್ಲಿ ಒಳ್ಳೆ ಮಾತನ್ನು ಸಹ ನಾವು ಗಮನಿಸ್ತೇವೆ ಪ್ರೇರೆ. 5ನೇ ಅಧ್ಯಾಯದ 9ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಯಾರು ದೇವರನ್ನ ಆರಾಧನೆ ಮಾಡುವವರು. ಅಲ್ಲಿ ನೋಡ್ತೇವೆ, ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ನೋಡಿದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಾಗಿ ಕೊಂಡುಕೊಂಡಿ. ಇಲ್ಲಿ ನಾವು ಕಲಿಯುವಂಥದ್ದು ನೋಡ್ತಾ ಇದೀವಿ. ದೇವರನ್ನ ಆರಾಧನೆ ಮಾಡ್ತಾರೆ ಕರೆಯಲ್ಪಟ್ಟವರು, ನೇಮಿಸಲ್ಪಟ್ಟವರು, ಆರಿಸಲ್ಪಟ್ಟವರು, ರಕ್ಷಿಸಲ್ಪಟ್ಟವರು. ಹೇಗೆ ರಕ್ಷಿಸಲ್ಪಟ್ಟಿದ್ದಾರೆ ಇವರು? ಕರ್ತನಾದ ಯೇಸು ಕ್ರಿಸ್ತನ ಸ್ವರಕ್ತದ ಸಂಪಾದಿಸಿಕೊಂಡವರೆಂಬುದಾಗಿ ನೋಡ್ತೇವೆ ಪ್ರೇರೆ. ಇಲ್ಲಿ ಗಮನಿಸುವಾಗ ನಿನ್ನ ರಕ್ತದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರು ಮನುಷ್ಯರನ್ನ ದೇವರಿಗಾಗಿ ಕೊಂಡುಕೊಂಡು ಎಂಬುದಾಗಿ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು, ಆ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಂತವರು, ಶ್ರೇಷ್ಠವಾದ ಮಹೋನ್ನತನಾದಂತ ದೇವರು, ಭೂಮಿ ಆಕಾಶವನ್ನು ಉಂಟು ಮಾಡಿದ ಕರ್ತನು, ತನ್ನ ಸ್ವರೂಪದಲ್ಲಿ ಮನುಷ್ಯನಿಗೆ ತನ್ನ ಸ್ವರೂಪವನ್ನು ಕೊಟ್ಟ ದೇವರನ್ನ ಆರಾಧನೆ ಮಾಡೋದಕ್ಕೆ ಎಲ್ಲರೂ ಯೋಗ್ಯರಲ್ಲ ಪ್ರೇರೆ. ಇಡೀ ಪ್ರಪಂಚದಲ್ಲಿ ಇವತ್ತು 148 ಕೋಟಿ ಜನ ಭಾರತ ದೇಶದಲ್ಲಿ, ಪ್ರಪಂಚದ 700 ಕೋಟಿ ಇನ್ನೂ ಅದಕ್ಕಿಂತ ಹೆಚ್ಚು ಜನಾಂಗ ಇರುವಾಗ ಎಲ್ರು ಅಲ್ಲ. ಮತ್ತೆ ಇವತ್ತು ಸಭೆಗಳಲ್ಲಿ ಅನೇಕ ಜನ ತುಂಬಿರ್ತಾರೆ. ನಾವು ಪಶ್ಚಾತ್ತಾಪ ಪಡುವಂಥದ್ದು. ಒಂದು ವೇಳೆ ಈ ವಾರ ನಾನು ಸಭೆಗೆ ಹೋಗ್ಲಿಲ್ಲ, ಆರಾಧನೆ ಎಂಬುದಾಗಿ ನೋಡುವಾಗ ಇದನ್ನ ಜ್ಞಾಪಕ ಮಾಡ್ಕೊಳ್ಬೇಕು, ಹಾಗಾದ್ರೆ ನನ್ನಲ್ಲಿ ಎಲ್ಲೋ ನಾನು ಹಿಡಿವಿದ್ದೇನೆ. ಆದ್ರಿಂದ ಯಾಕೆಂದ್ರೆ ಪ್ರೇರೆ, ದೇವರನ್ನ ಘನಪಡಿಸೋ ಆರಾಧನೆ ಪ್ರತಿನಿತ್ಯ ದೇವರಿಗೆ ಸ್ತೋತ್ರ ಮಾಡುವಂಥದ್ದು. ಕರ್ತನ ಮೇಜಿನ ಪಾಲ್ಗೊಳ್ಳೋದಕ್ಕೋಸ್ಕರವಾಗಿ ಸಭೆ ಸಂಸ್ಕಾರಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾವು ಪಶ್ಚಾತ್ತಾಪ ಪಡುವಂಥದ್ದು. ಇವತ್ತು ಅನೇಕ ಸಭೆಗಳಲ್ಲಿ ಕರ್ತನ ಯೇಸು ಕ್ರಿಸ್ತನ ಕೊಟ್ಟಂತ ಅತಿ ಪ್ರಾಮುಖ್ಯವಾದ ಸಂಸ್ಕಾರ, ಆ ನಿಯಮ ಇಲ್ಲದನ್ನ ಗಮನಿಸ್ತೇವೆ. ನಾನು ಅದನ್ನ ಮಾತನಾಡದೆ ಆರಾಧನೆ ಎಂದರೆ ಏನೆಂಬುದಾಗಿ ನಾವು ಕಲಿತಾ ಇದ್ದೇವೆ. ಆ ಅಣ್ಣವರು ಹೇಳಿದ ಹಾಗೆ ದೇವರಿಗೆ ಸ್ತೋತ್ರ ಮಾಡುವಂಥದ್ದು, ಕೃತಜ್ಞತೆ ಸಲ್ಲಿಸುವಂಥದ್ದು, ಅದನ್ನ ಮೇಲುಗಳನ್ನ ಜ್ಞಾಪಕ ಮಾಡಿಕೊಳ್ಳುವಂಥದ್ದು, ಅಡ್ಡ ಬಿದ್ದು ಆರಾಧಿಸುವಂಥದ್ದು, ಅದನಿಗೆ ನಮ್ಮ ದೇಹಗಳ ಸಜೀವ ಯಜ್ಞವಾಗಿ ಸಮರ್ಪಿಸುವಂಥದ್ದು ಆರಾಧನೆ. ಯಾರು ದೇವರನ್ನ ಆರಾಧನೆ ಮಾಡ್ತಾರೆ? ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು. ಇಲ್ಲಿ ನೋಡುವಾಗ ಮಾನವ ರಕ್ಷಣೆಗೋಸ್ಕರವಾಗಿ ಪರಲೋಕವನ್ನ ಬಿಟ್ಟು ಭಕ್ತದ ಪೌಲನು ಫಿಲಿಪ್ಪಿ ಪತ್ರಿಕೆಯಲ್ಲಿ ಹೇಳಿದ ಪ್ರಕಾರವಾಗಿ ಆತನು ಪರಿಶುದ್ಧನೆಂಬುದಾಗಿ ಹಗಲಿರುಳು ಕೆರೆಬಿ ಸೆರೆಬರ ಸಂಗಡ ಆರಾಧಿಸಲ್ಪಡುವ ಕರ್ತನು ಮನುಷ್ಯನಾಗಿ ಭೂಮಿಗೆ ಬಂದನು. ಅನೇಕ ಅದ್ಭುತಗಳನ್ನ ಮಾಡಿ 1 ಕೊರಿಂಥ 15ನೇ ಅಧ್ಯಾಯದ 3-4 ನೋಡುವಾಗ ನಮ್ಮ ಪಾಪ ನಿವಾರಣೆಗಾಗಿ ಸತ್ತನು. ಆತನು ಕಲವರಿ ಶಿಲುಬೆಯಲ್ಲಿ ಕೊಲೆಸೆ ಪತ್ರಿಕೆ ನೋಡ್ತೇವೆ. ನಮ್ಮ ಮೇಲೆ ದೋಷಾರೋಪಣೆ ಮಾಡುತ್ತಿದ್ದಂತ ಪಾಪದ ಪತ್ರವನ್ನ ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು. ಆತ ನಮಗೋಸ್ಕರ ನೀತಿವಂತನಾದ ಯೇಸು ಕ್ರಿಸ್ತನು ಪೇತ್ರನು ಹೇಳಿದ ಹಾಗೆ ನೋಡ್ತೇವೆ ಪ್ರೇರೆ, ಯಾವ ಪಾಪವನ್ನು ಮಾಡದೇ ಇರುವಂತ ಕರ್ತನು ಪರಿಶುದ್ಧನಾದ ಯೇಸು ಕ್ರಿಸ್ತನು, ನೀತಿಯುಳ್ಳಂತ ದೇವರು ನಿನ್ನ ಪಾಪಗಳನ್ನ ತೊಳೆದಕ್ಕೋಸ್ಕರವಾಗಿ, ಪಾಪ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಆತನು ನೋಡ್ತೇವೆ. ಆತನು ಯಾವ ಪಾಪವನ್ನು ಮಾಡಲಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಆದ್ರೆ 24ನೇ ವಚನ 1 ಪೇತ್ರ 2:24 ನಾವು ಕಾಣುವಂಥದ್ದು. 1 ಪೇತ್ರ 2ನೇ ಅಧ್ಯಾಯದ 24ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡನೆಂಬುದಾಗಿ ನಾವು ಕಾಣ್ತೇವೆ ಪ್ರೇರೆ. ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು.
ಹೇಗೆ ಕೊಂಡುಕೊಂಡನು, ಏನಾದ್ರೂ ರಕ್ತ ತೆಗೆದು ಸುರಿಸಿದ ಪ್ರೇರೆ. ಎಷ್ಟೊಂದು ಒಳ್ಳೆ ಮಾತುಗಳನ್ನ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಹೇರಿದ್ದನು. ಇದನ್ನು ಗಮನಿಸುವಾಗ ಪ್ರೇರೆ, ಆತನ ಬಾಸುಂಡೆಗಳಿಂದ. ಹಾಗಾದ್ರೆ ಯಾರು ಇವತ್ತು ದೇವರನ್ನ ಆರಾಧನೆ ಮಾಡುತ್ತಾರೆ? ಯಾರಾತನ ಘನಪಡಿಸುತ್ತಾರೆ? ಯಾರಾತನ ಕೊಂಡಾಡುತ್ತಾರೆ? ಯಾರಾತನಿಗೆ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುತ್ತಾರೆ ಎಂಬುದಾಗಿ ನೋಡುವಾಗ, ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು, ಆ ಕರ್ತನಾದ ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆಯಲ್ಲಿ ಸುರಿಸಲ್ಪಟ್ಟ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಂತವ್ರು. ಪೌಲನು ಹೇಳುವಂತ ಒಂದು ಮಾತು, ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 27ನೇ ವಾಕ್ಯ ನಮಗೆ ಕಂಠಪಾಠವಾಗಿರುವಂತದ್ದು. ನಿನ್ನ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಯೇಸು ಕ್ರಿಸ್ತನ ರಕ್ತದಿಂದ ಸಂಪಾದಿಸಿಕೊಂಡಲ್ಪಟ್ಟವರಾಗಿ, ತೊಳೆಯಲ್ಪಟ್ಟವರಾಗಿ ಆತನ ಆರಾಧನೆ ಮಾಡ್ತಾರೆ. ಆರಾಧನೆ ಮಾಡುವಾಗ, ಕರ್ತನೆ ನಾನು ಪಾಪಿಯಾಗಿದ್ದೆ, ದೇವರಾಗಿ ಕೇಳುತ್ತದೆ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರು ಕೂಡ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನೋಡ್ತಿರ್ತದೆ. ಹಾಗಾದ್ರೆ ಎಷ್ಟು ಪಾಪ ನಮ್ಮಲ್ಲಿತ್ತು, ಎಷ್ಟು ಪಾಪಗಳು ನಮ್ಮಲ್ಲಿತ್ತು ಎಂಬುದಾಗಿ ನಾವು ನೋಡುವಾಗ, ಆ ಪಾಪದ ಕುರಿತು ಅನೇಕ ಸಲ ನಾನು ಒಂದು ಸರಳ ಸುವಾರ್ತೆಯನ್ನು ಕಲಿಸುವಾಗ, ಸುವಾರ್ತೆ ಹೇಗೆ ಸಾರಬೇಕೆಂಬುದಾಗಿ ಹೇಳುವಾಗ ನಾನು ಹೇಳ್ತೇನೆ, ಪ್ರತಿ ಮನುಷ್ಯ ದಿನಕ್ಕೆ 3 ಪಾಪ ಮಾಡ್ತಾರೆ ಎಂಬುದಾಗಿ. ಆದ್ರೆ ಸತ್ಯವೇದ ಅದಕ್ಕಿಂತ ಸ್ಪಷ್ಟವಾಗಿ ಹೇಳ್ತದೆ ಪ್ರೇರೆ. ಪ್ರಾಕ್ಟಿಕಲ್ ಆಗಿ ಹೇಳ್ತೇವೆ, ಒಬ್ಬ ಮನುಷ್ಯ ದಿನಕ್ಕೆ 3 ಪಾಪ, ಆ ತಿಂಗಳಿಗೆ 90 ಹೀಗೆ ಲೆಕ್ಕ ಮಾಡ್ತೇವೆ. ಆ ದೇವ್ರ ವಾಕ್ಯ ಹೀಗೆ ಹೇಳ್ತದೆ, ಕೀರ್ತನೆ 40:12, ಯಾಕೆಂದ್ರೆ ಲೆಕ್ಕವಿಲ್ಲದ ಆಪತ್ತುಗಳನ್ನು ಸುತ್ತಿಕೊಂಡಿವೆ, ನನ್ನ ಪಾಪಗಳು ನನ್ನ ಹಿಂದಟ್ಟು ಹಿಡಿದಿರ್ತವೆ, ನನಗೆ ದಿಕ್ಕೇ ತೋರುವುದಿಲ್ಲ, ಅವು ನನ್ನ ತಲೆ ಕೂದಲಿಗಿಂತಲೂ ಹೆಚ್ಚಾಗಿವೆ. ಅಂತ ಪಾಪ, ತಲೆ ಕೂದಲಿಗಿಂತ ಹೆಚ್ಚಾದ ಪಾಪವನ್ನ ಆ ಕಲ್ವರಿ ಶಿಲುಬೆಯಲ್ಲಿ ಕ್ರಿಸ್ತನು ಸುರಿಸಲ್ಪಟ್ಟಂತ ಆ ರಕ್ತ, ಯೇಸು ಕ್ರಿಸ್ತನ ರಕ್ತವು, ಆ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗಿ ಬಿಡುಗಡೆ ಆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರೆಂಬುದಾಗಿ ಗಲಾತ್ಯ 1:4 ನೋಡ್ತೇವೆ ಪ್ರೇರೆ. ಈಗಿನ ದುಷ್ಟಯುಗದೊಳಗಿಂದ ಬಿಡಿಸೋದಕ್ಕೋಸ್ಕರವಾಗಿ ಎಫೆಸರ್ 1:7 ಈತನು ನಮಗೋಸ್ಕರ ಎಂಬುದಾಗಿ ನೋಡ್ತೇವೆ. ಹೀಗೆ ಅನೇಕ ಕಡೆ ನೋಡ್ತೇವೆ, ಈತನು ಕರ್ತನಾದ ಯೇಸು ಕ್ರಿಸ್ತನು ರಕ್ತವನ್ನು ಸುರಿಸಿದನು. ಆ ರಕ್ತದಾರಲ್ಲಿ ನಮ್ಮ ದೋಷಗಳನ್ನ, ನಮ್ಮ ಪಾಪಗಳನ್ನು ತೊಳೆದನು, ಶುದ್ಧೀಕರಿಸಿದನು, ರಾಜ್ಯ ಯಾಜಕರಾಗಿ ನಮ್ಮನ್ನು ಆರಿಸಿಕೊಂಡನು. ಯಾರು ದೇವರನ್ನ ಆರಾಧನೆ ಮಾಡುವಂತವರು ಎಂಬುದಾಗಿ ನೋಡುವಾಗ, ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು, ಯೇಸು ಕ್ರಿಸ್ತನ ರಕ್ತ ತೊಳೆಯಲ್ಪಟ್ಟಂತವರು, ಆತನ ಪರಲೋಕ ರಾಜ್ಯಕ್ಕಾಗಿ ಕರೆಯಲ್ಪಟ್ಟವರು ಎಂಬುದಾಗಿ ನಾವು ನೋಡ್ತಿಲ್ಲ ಪ್ರೇರೆ. ಆದ್ದರಿಂದ ನಾವು ಆರಿಸಲ್ಪಟ್ಟವರು, ದೇವರಾದುಕೊಂಡವರು. ಪೇತ್ರನು ಹೇಳುವಂತ ಒಂದು ಮಾತು, ದೇವರಾದುಕೊಂಡ ಜನಾಂಗ, ಯಾರು ದೇವರನ್ನ ಆರಾಧನೆ ಮಾಡ್ತಾರೆ ಎಂಬುದಾಗಿ ಈ ರಾತ್ರಿ ಕರೆಯುತ್ತಿದೆ ಪ್ರೇರೆ. ಯಾಕಂದ್ರೆ ಪ್ರಾರಂಭದಲ್ಲಿ ಸಿಕ್ಕಿದಂತ ಉತ್ತರ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 41ರಲ್ಲಿ ನಾವು ಗಮನಿಸುವಾಗ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 41ನೇ ವಾಕ್ಯ, ಅಲ್ಲಿ ಪೇತ್ರನ ಪ್ರಸಂಗವನ್ನು ಕೇಳಿ, ಅದು ಪೇತ್ರನ ಉಪದೇಶವನ್ನ ಕೇಳಿ, ಪಾಪವನ್ನ ಒಪ್ಪಿಕೊಂಡು, ಪಾಪ ಅರಿಕೆ ಮಾಡಿ, ಅವನ ಮಾತಿಗೆ ಒಪ್ಪಿಕೊಂಡು ದೀಕ್ಷಾನ ಮಾಡಿಸಿಕೊಂಡ್ರು. ರಾತ್ರಿ ಗಮನಿಸುವಂಥದ್ದು, ಯಾರು ದೇವರನ್ನ ಆರಾಧನೆ ಮಾಡುವಂತವ್ರು? ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು, ಕರ್ತನ ಯೇಸು ಕ್ರಿಸ್ತನ ತೊಳೆಯಲ್ಪಟ್ಟವರು, ಕೊಂಡುಕೊಳ್ಳಲ್ಪಟ್ಟಂತವರು, ರಕ್ಷಿಸಲ್ಪಟ್ಟವರು, ಕರ್ತನ ಯೇಸು ಕ್ರಿಸ್ತನನ್ನ ನಂಬಿ ರಕ್ಷಿಸಲ್ಪಟ್ಟು ತಂದೆ, ಕುಮಾರ, ಪವಿತ್ರಾತ್ಮರಲ್ಲಿ ದೀಕ್ಷಾನ ಮಾಡಿಕೊಂಡಂತವ್ರು, ಇನ್ನೂ ಸಂಪೂರ್ಣವಾಗಿ ಕ್ರಿಸ್ತನೊಡನೆ ಸತ್ತವರೆಂಬುದಾಗಿ ನೋಡ್ತೇವಲ್ಲ. ಯಾಕಂದ್ರೆ ಪೌಲನು ರೋಮಪತ್ರಿಕೆ 6ನೇ ಅಧ್ಯಾಯದಲ್ಲಿ ಆ ಮಾತುಗಳನ್ನ ಹೇಳುವಾಗ ಪ್ರೇರೆ, ದೀಕ್ಷಾನದ ಕುರಿತು ಅದನ್ನ ಹೇಳುವಾಗ ಅದನ್ನ ಒಳ್ಳೆ ಸ್ಪಷ್ಟವಾಗಿ ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದ ಪಾಲುಗಾರರಾಗುವುದಕ್ಕೆ ದೀಕ್ಷಾನ ಮಾಡಿಸಿಕೊಂಡೆ ಎಂದು ನಿಮಗೆ ತಿಳಿಯುವುದು. ಹೇಳ್ತಾನೆ, ಈಗೆಲ್ಲ ಆಗಿ ದೀಕ್ಷಾನ ಮಾಡಿಸಿಕೊಂಡಾಗ ಆತನ ಮರಣದ ಪಾಲುಗಾರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಯಾರು ಹೂಣಲ್ಪಟ್ಟೆವು? ನಮ್ಮ ಪಾಪಕ್ಕೋಸ್ಕರವಾಗಿ ನಾವು ಸತ್ತು ಕ್ರಿಸ್ತನೊಡನೆ ಹೂಣಲ್ಪಟ್ಟು ಹೊಸ ಜೀವಿತವನ್ನು, ಯಾರು ಆರಾಧನೆ ಮಾಡ್ತಾರೆ ಈಗ? ಹೊಸ ಜೀವಿತವನ್ನು, ನೂತನ ಸ್ವಭಾವವನ್ನು. ಅನೇಕರನ್ನು ಮೊದಲನೇ ಸಾರಿ ಸ್ವಾಮಿನ ನಂಬಿರ್ತಾರೆ, ಸಭೆಗೆ ಬರ್ತಾರೆ, ಜ್ಞಾಪಕ ಮಾಡಿಕೊಳ್ಳಬಹುದು. ಆರಾಧನೆ ಎಂಬುದಾಗಿ ನೋಡುವಾಗ ಈಗ ಸಭೆಗಳನ್ನ ಆಮೇಲೆ ನೋಡ್ತೇವೆ. ಆರಾಧನೆ ಹೇಗೆ ಮಾಡಬೇಕು, ಆರಾಧನೆ ಎಂದರೇನು, ಯಾರು ಆರಾಧನೆ ಮಾಡ್ತಾರೆ, ಹೇಗೆ ಆರಾಧನೆ ಮಾಡಬೇಕು ಎಂಬುದಾಗಿ 3ನೇ ವಿಷಯವನ್ನ ಹೇಳಿ ನಾನು ಮುಗಿಸೋಕೆ ಇಷ್ಟಪಡ್ತೇನೆ. ಸಾಧ್ಯವಾದಷ್ಟು ಇದು ಬಹಳ ದೊಡ್ಡ ವಿಷಯವೇ. ಯಾಕಂದ್ರೆ ಇವತ್ತು ಆರಾಧನೆ ಮಾಡುವಂಥದ್ದು, ಮತ್ತು ಸಭೆಯಾಗಿ ಕೂಡಿಕೊಳ್ಳುವಾಗ, ಮತ್ತು ಕರ್ತನ ಮೇಜಿನ ಬಳಿಗೆ ಬಂದಾಗ, ಪ್ರತಿ ವಾರದ ಮೊದಲದಲ್ಲಿ ನಾವು ಸಭೆಗಾಗಿ ಸೇರಿ ಬರುವಾಗ ಹೇಗೆ ದೇವರನ್ನ ಆರಾಧನೆ ಮಾಡಬೇಕು, ದೇವರನ್ನ ಹೇಗೆ ಕೊಂಡಾಡಬೇಕು, ಅನೇಕ ಸಾರಿ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ ಮೇಲುಗಳನ್ನು ಜ್ಞಾಪಕ ಮಾಡಿಕೊಳ್ಳುವಾಗ
ಕೊನೆಯದಾಗಿ ನಾವು ಹೇಳ್ತೇವೆ ಪ್ರಾರ್ಥನೆ ಮಾಡಿ ಬೇಡುತ್ತೇವೆ ಎಂಬುದಾಗಿ. ಪ್ರಿಯರೇ ಗಮನಿಸ್ರಿ, ಅವು ಕೊಡುವಂಥದ್ದು ಯಥಾರ್ಥವಾಗಿ ಕರ್ತನಿಗೆ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುತ್ತೇವೆ ಎಂಬುದಾಗಿ ಹೇಳುವಂಥದ್ದು ಬೇಕಾಗಿದೆ ಪ್ರಿಯರೇ, ಏಕೆಂದ್ರೆ ನೋಡುವಂಥದ್ದು. ಆದ್ದರಿಂದ ಈ ರಾತ್ರಿ ನಾವು ಕಲಿತಾ ಇದ್ದೇವೆ ಯಾರು ದೇವರನ್ನ ಆರಾಧನೆ ಮಾಡ್ತಾರೆ. ಹಾಗಾದ್ರೆ ನಾನು ನೀನು ದೇವರನ್ನ ಆರಾಧನೆ ಮಾಡುತ್ತಿದ್ದೇವೆ. ಪ್ರತಿ ಮುಂಚಾನೆ ಹಾಸಿಗೆ ಎದ್ದ ತಕ್ಷಣ ಕರ್ತನಿಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ, ಈ ರಾತ್ರಿ ನನ್ನನ್ನ ಮರಣ ನಿದ್ರೆಯಿಂದ ಪಾರು ಮಾಡಿ ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿದೆ ನೀವು ಸ್ತೋತ್ರ. ನನ್ನ ಕುಟುಂಬವನ್ನು ಮಾತ್ರವಲ್ಲ ಸ್ವಾಮಿ, ರಾತ್ರಿ ನಾನು ನಿದ್ರೆ ಮಾಡುವಾಗ ಯಾವುದೇ ಅಶುಭ ವಾರ್ತೆಯು ನನ್ನ ಸ್ನೇಹಿತರಿಂದಾಗಲಿ ಬಂಧುಗಳಿಂದಾಗಲಿ ಸಭೆಯಿಂದ ಬರಲಿಲ್ಲ. ನೀವು ಸ್ತೋತ್ರ. ಎಲ್ಲರನ್ನ ನೀನು ಕಾಪಾಡೋದಕ್ಕಾಗಿ ಸ್ತೋತ್ರ. ಕಣ್ಣು ಗುಡ್ಡು ಒಪ್ಪದಲ್ಲಿ ಏನು ವರ್ಣನೆ ಮಾಡ್ತೇವೆ. ಮಾತ್ರವಲ್ಲದೆ ಮತ್ತೆ ಕರ್ತನ ಯೇಸು ಕ್ರಿಸ್ತನು ಈಗ ನಮ್ಮನ್ನ ಕರೆದಿದ್ದಾನೆ. ನೋಡುವಾಗ ನಾವು ಯಾವ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ಪೌಲ ಹೇಳ್ತಾನೆ, ಜಗತ್ಪುನಾದಿ ಹಾಕುವುದಕ್ಕಿಂತ ಮುಂಚೆ ಕರೆಯಲ್ಪಟ್ಟಿದ್ದೇವೆ. ಯಾಕೆ ನಾವು ಕರೆಯಲ್ಪಟ್ಟಿದ್ದೇವೆ? ಕರ್ತನ ಯೇಸು ಕ್ರಿಸ್ತನ ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡಿಕೊಂಡು ಪ್ರತಿನಿತ್ಯ ಆತನ ಉಪಕಾರ ಸ್ಮರಿಸುತ್ತಾ ನಂಬಿ ರಕ್ಷಣೆ ಒಂದು ದೀಕ್ಷಾನ ಮಾಡಿಸಿಕೊಂಡ ನಾವುಗಳು ಅಮೂಲ್ಯವಾದ ಸಭೆ ಕೊಟ್ಟ ಸಂಸ್ಕಾರ ಮತ್ತಾಯ 26:26 ಇಗೋ ನನ್ನ ದೇಹ ಎಂಬುದಾಗಿ ತಾನೇ ಮುರಿದು ಕೊಟ್ಟಂತ ದೇಹದಲ್ಲಿ ಪಾಲು ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರು. ಗಮನಿಸಿರುತ್ತೇವೆ, ಅಬ್ರಾಹ್ಮನು ತನ್ನ ಕುಮಾರನ ಇಸಾಕನು ಜೊತೆಯಲ್ಲಿ ಇಬ್ಬರು ಸೇವಕರು ಕತ್ತೆ, ಆದ್ರೆ ಇವ್ರ ಮೇಲಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ದೇವರು ಮೊದಲೇ ಹೇಳಿದ್ದನು, ಇನ್ನೊಬ್ಬರನ್ನೇ ಇಸಾಕನ್ನು ತೆಗೆದುಕೊಂಡು ಹೋಗ್ಬೇಕು ಎಂಬುದಾಗಿ. ಹಾಗಾದ್ರೆ ಸಂತೋಷ ಪಡೋಣ. ಪರಾತ್ಪರನಾಗಿರುವಂತ ಭೂಮಿ ಆಕಾಶಗಳ ಒಡೆಯನು, ಆಕಾಶವಾದನ ಸಿಂಹಾಸನ ಭೂಮಿಯ ಪಾದಪೀಠ ಮಾಡಿಕೊಂಡಂತ ಸರ್ವ ಸೃಷ್ಟಿಕರ್ತ ದೇವರನ್ನ ಘನಪಡಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ನಾವು ಸಂತೋಷ, ಆರಿಸಲ್ಪಟ್ಟಿದ್ದೇವೆ, ನೇಮಿಸಲ್ಪಟ್ಟಿದ್ದೇವೆ. ಹಾಗಾದ್ರೆ ನಾವೇನು ಮಾಡಬೇಕು? ಭಕ್ತಿಯಿಂದಲೂ ಭಯದಿಂದಲೂ ಆರಾಧನೆ ಮಾಡಬೇಕು. ಅದನ್ನ ಇಬ್ರಿಯ ಪತ್ರಿಕೆಯಲ್ಲಿ ಹೇಳ್ತಿರುವಂತದ್ದು. ಆತನಿಗೆ ಸಮರ್ಪಕವಾದಂತ ಶ್ರೇಷ್ಠವಾದ ಆರಾಧನೆ ಮಾಡುವಾಗ ಪ್ರೇರೆ ಭಕ್ತಿಯಿಂದ ಆರಾಧನೆ ಮಾಡುವಂಥದ್ದು ಮತ್ತು ಭಯದಿಂದ, ಭಯವಿಲ್ಲದ ಆರಾಧನೆ ಮಾಡುವುದನ್ನು ನೋಡ್ತೇವೆ. ವಿಚಿತ್ರವಾದಂತ ಆ ಒಂದು ಡ್ರೆಸ್ ಕೋಡ್. ಹೇಗೋ ನಾವು ಸಹೋದರ ಸಭೆಗಳಿರುವುದರಿಂದ ತುಂಬಾ ಸಂತೋಷ ಪಡೋಣ. ಅನೇಕ ಸಭೆಗಳು ನೋಡುವಾಗ ಇವತ್ತು ಭಯಂಕರವಾದಂತ ರೀತಿಯ ಒಂದು ವಸ್ತ್ರಧಾರಣೆ. ದೇವ್ರನ್ನ ಆರಾಧನೆ ಮಾಡೋದಕ್ಕೋಸ್ಕರ ಬರುವಂತ ಅನೇಕರು ಹಾಡಾಡುವಾಗ ಸಭೆಗಳು ಇವತ್ತಿನ ದಿನದಲ್ಲಿ ಎಷ್ಟೋ ಜನ ಸಹೋದರಿರು ಆ ತಲೆ ಮೇಲೆ ಮುಸುಕಿಲ್ಲದೆ ವಿಚಿತ್ರವಾದ ರೀತಿಯಲ್ಲಿ ಮಾಡುವಂಥದ್ದು. ದೇವಚಂದ್ರೆ ದೇವರನ್ನ ಹೇಗೆ ಆರಾಧನೆ ಮಾಡಬೇಕು ಅದೇ ಸ್ವಾಮಿ ಹೇಳಿದ್ದು. ಆ ಸಮರ ಸ್ತ್ರೀಟಿಗೆ ಮಾತನಾಡುವ ದೇವರ ಆತ್ಮ ಸ್ವರೂಪನು, ಆತನ ಆರಾಧಿಸುವ ಆತ್ಮಕ್ಕೆ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕು. ಈ ಒಂದು ವಾಕ್ಯಗಳು ನಮ್ಮನ್ನ ಪ್ರತಿನಿತ್ಯ ಬಲಪಡಿಸುವಂತದ್ದಾಗಿದೆ ಪ್ರೇರಣೆ. ಯಾರು ದೇವರನ್ನ ಆರಾಧನೆ ಮಾಡ್ತಾರೆ? ನಾವು ಕಲಿತಿದ್ದೇವೆ, ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು, ರಕ್ಷಿಸಲ್ಪಟ್ಟವರು, ಕರ್ತನ ಯೇಸು ಕ್ರಿಸ್ತನ ತೊಳೆಯಲ್ಪಟ್ಟವರು, ನಂಬಿ ರಕ್ಷಣೆ ಹೊಂದಿ ದೀಕ್ಷೆಯನ್ನ ತೆಗೆದುಕೊಂಡಂತವರು, ಇವರೆಲ್ಲರೂ ನಮ್ಮ ಕರ್ತನ ಯೇಸು ಸ್ವಾಮಿನ ಆರಾಧನೆ ಮಾಡೋರಾಗಿದ್ದಾರೆ ಎಂಬುದಾಗಿ ನಾವು ಕಲಿತಿದ್ದೇವೆ. ಯಾಕಂದ್ರೆ ಹೇಗೆ ಆರಾಧನೆ ಮಾಡಬೇಕು? ಮತ್ತೊಂದು ವಾಕ್ಯವನ್ನ ನಾವು ಗಮನಿಸುವಾಗ ಹೇಗೆ ಆರಾಧನೆ ಮಾಡಬೇಕು? ಯಾಕೆಂದ್ರೆ ಆರಾಧನೆ ಮಾಡ್ತಾರೆ. ಈಗ ನಾವು ವ್ಯಕ್ತಿಗತವಾಗಿ ಆರಾಧನೆ ಮಾಡುವಾಗ ದೇವರು ಮಾಡಿದ ಮೇಲೆ ಜ್ಞಾಪಕ ಮಾಡಿಕೊಂಡು ಸ್ತೋತ್ರ ಮಾಡ್ತೇವೆ. ಕುಟುಂಬವಾಗಿ ಮಾಡುವಾಗ ಕುಟುಂಬದ ವಿಷಯವಾಗಿ ಮಾಡಿದ ಮೇಲುಗಳನ್ನ ಅನಿಸ್ಕೊಂಡು ದೇವರಿಗೆ ಸ್ತೋತ್ರ ಮಾಡ್ತೇವೆ. ಸಭೆಯಾಗಿ ಆರಾಧನೆ ಮಾಡುವಾಗ ಇವತ್ತಿನ ದಿನಗಳಲ್ಲಿ ಅನೇಕ ಸಭೆಗಳಲ್ಲಿ ದೇವರು ಮಾಡಿದ ಮೇಲುಗಳನ್ನು ಜ್ಞಾಪಕ ಮಾಡಿಕೊಳ್ಳೋಣ ಎಂಬುದಾಗಿ ಎದ್ದು ನಿಂತುಕೊಂಡು ಆರಾಧನೆ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ಸ್ತೋತ್ರ ಏನೇನೋ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಕ್ರಮವಾಗಿ ಆರಾಧನೆ ಮಾಡುವಾಗ ಹೇಗೆ ಎಂಬುದಾಗಿ ಆರಿಸಲ್ಪಟ್ಟದ ಭಕ್ತರನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ಹಳೆ ಒಡಂಬಡಿಕೆ ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯದ 6ನೇ ವಾಕ್ಯಕ್ಕೆ ನಾವು ಬರೋಣ. ಅಲ್ಲಿ ಒಂದು ಸ್ಪಷ್ಟವಾದ ಮಾತು ಬರೆಯಲ್ಪಟ್ಟಿದೆ ಪ್ರೇರಣೆ. ಇಲ್ಲಿ ನೋಡ್ತೇವೆ, ಎಜ್ರನು ಪರಾತ್ಪರ ದೇವರಾದ ಯೆಹೋವನನ್ನು ಸ್ತುತಿಸಿದ್ದಕ್ಕೆ ಸರ್ವಜನರು ತಮ್ಮ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಯೆಹೋವನನ್ನ ಆರಾಧಿಸಿದರು. ಇಲ್ಲಿ ನೋಡುವಾಗ ಎಜ್ರನು ಪರಾತ್ಮ ದೇವರ ಯೆಹೋವನನ್ನ ಸ್ತುತಿಸಿದ್ದಕ್ಕೆ, ಇಲ್ಲಿ ಸ್ತುತಿ ಮಾಡುತ್ತಿರುವಂತದ್ದು ಒಬ್ಬನು. ಅದಕ್ಕಾಗಿ ಇವತ್ತಿನ ದಿನಗಳಲ್ಲಿ ಆ ಸಭೆಯಾಗಿ ನಾವು ಕೂಡಿ ಬರುವಾಗ ದೇವ್ರನ್ನ ಆರಾಧನೆ ಮಾಡುವಂತವ್ರು ಅಥವಾ ದೇವರಿಗೆ ಸ್ತೋತ್ರ ಸಲ್ಲಿಸುವಂತವ್ರು ಆ ಸಭೆಯಲ್ಲಿ ಹೆಚ್ಚಿನದಾಗಿದ್ದಾಗ 2-3 ಎಂಬುದಾಗಿ ಹೇಳ್ತೇವೆ ಕ್ಲುಪ್ತವಾಗಿ. ಇಬ್ಬರು ಮೂರು ಒಬ್ಬೊಬ್ಬರಾಗಿ ಎದ್ದು ನಿಂತುಕೊಂಡು ಕೆಲವರು ಆರಾಧನೆ ಆಲೋಚನೆಗಳೆಂಬುದಾಗಿ ಆ ಸತ್ಯವೇದದಲ್ಲಿ ಕೆಲವು ವಾಕ್ಯ ಭಾಗಗಳನ್ನು ಓದಿ ಕರ್ತನ ಮೇಲುಗಳನ್ನು ನೆನೆಸ್ತಾರೆ. ದೇವರಿಗೆ ಸ್ತೋತ್ರ. ಇದು ಕ್ರಮ. ಹೇಗೆ ಆರಾಧನೆ ಮಾಡಬೇಕು, ಆರಾಧನೆ ಎಂದರೆ ತಿಳಿದುಕೊಂಡು ಯಾರು ಆರಾಧನೆ ಮಾಡುತ್ತಾರೆ ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ. ಆದರೆ ಹೇಗೆ ಆರಾಧನೆ ಮಾಡಬೇಕು? ಇವತ್ತಿನ ದಿನಗಳಲ್ಲಿ ಈ ಆರಾಧನೆಯ ಒಂದು ಅಂಶ ಅಥವಾ ಆರಾಧನೆಯ ಒಂದು ಸಬ್ಜೆಕ್ಟ್ ವಿಷಯ ಗೊತ್ತಿಲ್ಲದೆ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳು ದೊಡ್ಡವರು ಅನ್ಯ ಭಾಷೆಗಳನ್ನ ಮಾತಾಡ್ತಾರೆ. ಇಡೀ ಸಭೆನೆ ಭಯಂಕರ ಗದ್ದಲ. ಅದು ಆರಾಧನೆ ಎಂಬುದಾಗಿ ಹೇಳ್ತಾರೆ. ಬೇರೆ ಅವ್ರು ಮಾಡೋದನ್ನ ತಿರಸ್ಕಾರ ಮಾಡುತ್ತಲ್ಲ. ಒಂದು ಕ್ರಮ ಇದೆ, ಒಂದು ಪದ್ಧತಿ ಇದೆ.
ಇಲ್ಲಿ ನೋಡ್ತೇವೆ, ಇಲ್ಲಿ ಸರ್ವಜನರು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಯಾರು ಸ್ತುತಿ ಮಾಡ್ತಿದ್ದಾರೆ ಈಗ? ಎಜ್ರನು ಪರಾತ್ಮ ದೇವರ ದೇಹವನ್ನು ಸ್ತುತಿಸಿದಕ್ಕೆ. ದೇವರ ಮಾಡಿದೆಲ್ಲ ಮೇಲುಗಳನ್ನ ಜ್ಞಾಪಕ ಮಾಡಿಕೊಂಡಿದ್ದನ್ನ ಮೇಲಿನ ವಾಕ್ಯ ಭಾಗಗಳಲ್ಲಿ ನಾವು ನೋಡ್ತೇವೆ. ಎಜ್ರ ಪಾರಾಯಣಕ್ಕಾಗಿ ಮಾಡಲ್ಪಟ್ಟ ಎಂಬುದಾಗಿ ನಾವು ಕಾಣ್ತೇವೆ. ಅದರ ಪ್ರೇರೆ ಇವತ್ತು ಏನಾಗಿದೆ? ಇವತ್ತು ನಮ್ಮ ಸಭೆಗಳಲ್ಲಿ ಸಹ ಒಂದು ವೇಳೆ ಆ ಒಂದು ಬಂದಿರಬಹುದು ಅನ್ಕೊಳ್ತೇವೆ. ಯಾಕೆಂದ್ರೆ ಅದೇ ಇಷ್ಟ. ಹೇಗೆ ದೇವರನ್ನ ಆರಾಧನೆ ಮಾಡೋಣ ಎಂಬುದಾಗಿ ನೋಡುವಾಗ ಎಲ್ಲರೂ ನಿಂತುಕೊಂಡು ಒಂದೊಂದು ಕಡೆ ತಿರುಗಾಡುತ್ತಾ, ಯಾಕೆ ಕೆಲವು ಸ್ಥಳಗಳಲ್ಲಿ ಹೋದಾಗ ಆ ದೇವರ ವಾಕ್ಯ ಹಂಚೋದಕ್ಕೋಸ್ಕರವಾಗಿ ಕರ್ತನ ಮಹಾಕೃಪೆಯಿಂದ ಆಂಧ್ರದ ಎಲ್ಲ ಜಿಲ್ಲೆಗಳಲ್ಲಿ ಕರ್ತನ ಮಹಾಕೃಪೆಯಿಂದ ಅನೇಕ ಸಭೆಗಳಲ್ಲಿ ನಮ್ಮ ಸಹೋದರ ಸಭೆಗಳನ್ನ ಬಿಟ್ಟು ಮೆಥೋಡಿಸ್ಟ್, ಭಕ್ತ ಸಿಂಗು, ಪೆಂತೆಕೋಸ್ತು ಅನೇಕ ಸಭೆಗಳನ್ನ ಭೇಟಿ ಮಾಡಿದ್ದೇನೆ ಪ್ರೇರೆ. ಯಾಕಂದ್ರೆ ನೋಡ್ಬೇಕು, ನೋಡದೆ ಏನು ಹೇಳೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಹೋದಾಗ ಆ ಸಭೆ ನಡೆಸೋದಾದ್ರೆ ಯಾವಾಗ ಒಂದೆರಡು ಹಾಡಾಡಿ ನಾವು ಎದು ನಿಂತ್ಕೊಂಡು ದೇವ್ರನ್ನ ಆರಾಧನೆ ಮಾಡಿ ಎಂಬುದಾಗಿ ಹೇಳಿದಾಗ ಚಿಕ್ಕ ಮಕ್ಕಳು ಕೂಗಾಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ. ಅವಾಗ ಅಂದ್ಕೊಳ್ತಿದ್ದು ಆರಾಧನೆ ಇಲ್ಲ. ಯಾಕೆಂದ್ರೆ ಕರ್ತನ ಯೇಸು ಕ್ರಿಸ್ತನು ಮಾಡಿದ ಮೇಲುಗಳನ್ನ ಒಂದೊಂದಾಗಿ ವಿವರಣೆ ಮಾಡುವಾಗ ಪ್ರೇರೆ, ಎಷ್ಟು ಪಾಪಿಗಳಾಗಿದ್ದಂತ ನಮ್ಮ ಕೈಗಳಿಂದ ಮಾಡಿದ ಪಾಪಕ್ಕಾಗಿ ಆತನ ಕೈ ಕಾಲುಗಳಲ್ಲಿ ಮಳೆಗಳನ್ನ ಬಡಿಸಿಕೊಂಡು ನಾವು ದೇವರನ್ನ ಜ್ಞಾಪಕ ಮಾಡಿಕೊಳ್ಳುವಾಗ ನನ್ನ ಪ್ರತಿನಿತ್ಯ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಪ್ರೇರೆ. ಯಾಕೆಂದ್ರೆ ನನ್ನ ವಿದ್ಯಾರ್ಹತೆ, ನನ್ನ ಕುಟುಂಬದ ಹಿನ್ನೆಲೆ ನೋಡುವಾಗ ಅನೇಕ ಸಾರಿ ನೀವು ಗಮನಿಸಬಹುದು. ಒಂದು ವೇಳೆ ಎಲ್ಲನ್ನ ಆ ಕೂಟಗಳಲ್ಲಿ ಬಂದಾಗ ನನ್ನ ಪಕ್ಕದಲ್ಲಿ ಕುತ್ಕೊಂಡವರು ನಾನು ಬರೆಯೋ ರೆಫರೆನ್ಸ್ ನೋಡ್ಕೊಂಡ್ರೆ ಮತ್ತೊಮ್ಮೆ ನನ್ನ ಕೇಳಲ್ಲ. ಯಾಕಂದ್ರೆ ನಮ್ದು ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ಸರಿಯಾದಂತ ಒಂದು ವಿದ್ಯಾಭ್ಯಾಸ ಇಲ್ಲ. ಇಲ್ಲದೆ ಹೋದರೂ ಕರ್ತನ ಒಂದು ಕರೆಯುವಿಕೆ, ಆತನ ಆರಿಸುವಿಕೆ, ದೇವರನ್ನ ಆತನು ಉನ್ನತನು ಮಹೋನ್ನತನೆಂಬುದಾಗಿ ಆತನ ಮಾತುಗಳನ್ನ ವರ್ಣನೆ ಮಾಡೋದಕ್ಕೆ, ಆತನ ಬಗ್ಗೆ ಹೇಳುವುದಕ್ಕೆ ಯಾವ ಡಿಗ್ರಿನೂ ಬೇಕಾಗಿಲ್ಲ ಪ್ರೇರೆ. ಯಾಕೆಂದ್ರೆ ಅಷ್ಟೊಂದು ಜ್ಞಾನವನ್ನು ಕರ್ತನ ಕೊಟ್ಟಿದ್ದಾನೆ. ಯಾವ ಸ್ಥಳದಲ್ಲಾದ್ರೂ ಯಾವ ಸಮಯದಲ್ಲಾದ್ರೂ ಯೇಸು ಕ್ರಿಸ್ತನ ಯಾರೆಂಬುದಾಗಿ ನಿರೂಪಣೆ ಮಾಡುವಂತ ಆ ಜ್ಞಾನವನ್ನು ಆತನು ಕೊಟ್ಟಿದ್ದಾನೆ. ಆ ಜ್ಞಾನಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಮತ್ತೆ ಯಾವುದೋ ಒಂದು ಆ ಕುಟುಂಬದಲ್ಲಿ ಒಂದು ವೇಳೆ ಇವತ್ತು ಎಷ್ಟು ಸರಿ ಜ್ಞಾಪಕ ಮಾಡ್ಕೊಳ್ತೇನೆ. ಅನೇಕ ಸಲ ನಾವು ಕುಟುಂಬವಾಗಿ ದೇವರಿಗೆ ಸ್ತೋತ್ರ ಮಾಡುವಾಗ ಒಂದು ವೇಳೆ ಕರ್ತನ ಕರೆಯುವಿಕೆ, ಆರಿಸುವಿಕೆ ಇಲ್ಲದೆ ಈ ಒಂದು ಮಿಡಿಗೇಶ್ ಎಂಬ ಸ್ಥಳಕ್ಕೆ ಬಾರದಿದ್ರೆ ನಿಜವಾಗ್ಲೂ ನಿಮ್ಮನ್ನ ನಾನು ನೋಡ್ತಿರ್ಲಿಲ್ಲ, ನನ್ನನ್ನು ನೋಡಕ್ಕಾಗ್ತಿಲ್ಲ. ನಮ್ಮ ಜೀವನ ಶೈಲಿನೇ ಬೇರೆ ಆಗ್ತಿತ್ತು. ಎಲ್ಲೋ ಒಂದು ಕಲ್ಲುಗಳನ್ನು ಹೊಡ್ಕೊಂಡು ಭಯಂಕರವಾದಂತ ಆ ಕೆಟ್ಟ ಜೀವನದಲ್ಲಿ ಇರಬೇಕಾಗಿತ್ತು ಪ್ರೇರೆ. ಅದು ಯಾರು ಆರಿಸುವಿಕೆ? ದೇವರ ಆರಿಸುವಿಕೆ ಹೇಳ್ತಿರುವಂತದ್ದು. ಅದೆಲ್ಲ ಜ್ಞಾಪಕ ಮಾಡಿಕೊಂಡು ಕರ್ತನಿಗೆ ಸ್ತೋತ್ರ ಮಾಡ್ತಿದ್ರೆ ಕುಟುಂಬದಲ್ಲಿ ಸ್ತೋತ್ರ ಮಾಡು. ಕುಟುಂಬದಲ್ಲಿ ಹೇಗಿರ್ಬೇಕು? ಮೌನವಾಗಿದ್ದುಕೊಂಡು ಕೊನೆಯದಾಗಿ ಆಮೇನ್ ಎಜ್ರನು ದೇವರನ್ನ ಸ್ತುತಿಸಕ್ಕೋಸ್ಕರವಾಗಿ ಸರ್ವ ಜನರು ಏನ್ ಹೇಳ್ತಿದ್ರು ಅಲ್ಲಿ? ಆಮೇನ್ ಆಮೇನ್ ಎಂಬುದಾಗಿ ಹೇಳಿದ್ರು. ಆರಾಧನೆ ಒಂದು ಕ್ರಮ. ಒಬ್ಬರು ದೇವರಿಗೆ ಮಾಡಿದ ಸಭೆಗೋಸ್ಕರ ಮಾಡಿದ ಮೇಲುಗಳನ್ನು, ಇಡೀ ಪ್ರತಿನಿತ್ಯ ಮಾಡಿದ ಮೇಲುಗಳು, ವಾರ ಪೂರ್ತಿ ಮಾಡಿದ ಮೇಲುಗಳು, ಇಡೀ ವರ್ಷವೆಲ್ಲ ಮಾಡಿದ ಮೇಲುಗಳನ್ನ ಜ್ಞಾಪಕ ಮಾಡಿಕೊಳ್ಳುವಾಗ ಅವಾಗ ಏನ್ ಮಾಡ್ಬೇಕು? ಇದು ಆ ಒಂದು ಕ್ರಮವನ್ನು ಹೇಳ್ತೀನಿ. ಎಜ್ರನು ಪರಾತ್ಮ ದೇವರ ದೇವರನ್ನು ಸ್ತುತಿಸೋದಕ್ಕೆ ಸರ್ವ ಜನರು ತಮ್ಮ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೆ ತಲೆಬಾಗಿ ಯೆಹೋವನನ್ನ ಆರಾಧಿಸ ದೇವರಿಗೆ ಸ್ತೋತ್ರ ಮಾಡಿದ್ರು. ಯಾಕೆಂದ್ರೆ ಸಭೆಯಲ್ಲಿ ಅನೇಕ ಇವತ್ತು ಎಷ್ಟೋ ಸಭೆಗಳಲ್ಲಿ ಮಾಡಬಹುದು. ಒಬ್ಬೊಬ್ಬರಾಗಿ ಸಮಯದಾಗ ಇಡೀ ಸಭೆಯಲ್ಲ ಸಹೋದರರೆಲ್ಲರೂ ದೇವರಿಗೆ ಸ್ತೋತ್ರ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆ ಸಮಯ ಪಾಲನೆ ಮಾಡುವಾಗ 2, 3, 5, 6 ಜನ ಆದ್ರೆ ಮಾಡುತ್ತಿರುವಾಗ ಇಡೀ ಸಭೆ ಮೌನವಾಗಿರ್ಬೇಕು. ಅನೇಕ ನಮ್ಮ ಸಹೋದರ ಸಭೆಗಳಲ್ಲಿ ಸಹ ನಾನು ಹೋಗಿದ್ದೇನೆ. ಒಬ್ಬರು ದೇವರಿಗೆ ಸ್ತೋತ್ರ ಮಾಡ್ತಿದ್ರು ನಿಶಬ್ದವಾಗಿ, ಎಷ್ಟೋ ಸಂತೋಷಕರವಾಗಿ. ನಾನು ತುಂಬಾ ಆನಂದನ ಪಟ್ಟಿದ್ದೇನೆ ಪ್ರಿಯ. ಯಾಕೆಂದ್ರೆ ಒಬ್ಬರು ದೇವರಿಗೆ ಸ್ತೋತ್ರ ಮಾಡ್ತಾರೆ, ಇಡೀ ಸಭೆ 100 ಜನ ಇರ್ಲಿ, 500 ಜನ ನಿಶಬ್ದವಾಗಿರ್ತಾರೆ. ಎಷ್ಟೊಂದು ಸಂತೋಷ. ದೇವರ ಗಲಿಬಿಲಿಗೆ ಕಾರಣ ಅಲ್ಲ, ಸಮಾಧಾನಕ್ಕೆ ಕಾರಣ ಎಂಬುದಾಗಿ ವಾಕ್ಯವು ಸಹ ಗೊತ್ತುಂಟು. ಕ್ರಿಸ್ತನ ಪ್ರಿಯ ದೇವ ಜನರೇ, ಯಾಕೆಂದ್ರೆ ಭಕ್ತನಾಗಿರುವಂತ ಕರ್ತನು ಇಬ್ರಿಯ ಪತ್ರಿಕೆ ಇರುವಂತದ್ದು ಭಯದಿಂದಲೂ ಭಕ್ತಿಯಿಂದಲೂ ಹೇಗೆ ದೇವರನ್ನ ಆರಾಧನೆ ಮಾಡಬೇಕೆಂಬುದಕ್ಕೋಸ್ಕರವಾಗಿ ಆ ಹೇಳಿದಂತ ಒಂದು ಮಾತನ್ನ ನಾವು ಗಮನಿಸುವಾಗ, ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆ, ಆತನಿಗೆ ಇಷ್ಟವಾದಂತ ಒಂದು ಆರಾಧನೆ, ಅದನ್ನು ಬಯಸುವಂತ ಆರಾಧನೆ, ಆತನ ಒಪ್ಪಿಕೊಳ್ಳುವಂತ ರೀತಿಯಲ್ಲಿ ಪ್ರೇರಣೆ, ಆರಾಧನೆಗೋಸ್ಕರವಾಗಿ ಆರಾಧನೆ ಎಂಬುದಾಗಿ ನೋಡಿ ಕೊಡುವಂತ ವಿಷಯದಲ್ಲಿ ಹಳೆ ಒಡಂಬಡಿಕೆ ಭಾಗದಲ್ಲಿ ಹೋಗುವಾಗ ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರದೆಂಬ ರೂಲ್ಸ್ ಉಂಟು, ನಿಯಮಗಳಿದೆ. ಎಂಥದನ್ನು ಕೊಡಬೇಕು, ಕುಂಟಾದದ್ದನ್ನ ಕುರುಡಾದನ್ನ ಕೊಡಬಾರದೆಂಬುದಾಗಿ ಗೊತ್ತುಂಟು. ಕೊಡುವಂತ ವಿಷಯದಲ್ಲಿ ಹೇಳುವಾಗ ಆ ಸಭಾ ಸೇವಕರು ಇದು ಆ ಒಂದು ರೂಢಿ ಎಂಬುದಾಗಿ ಹೇಳ್ತಾರೆ. ಆದ್ರೆ ಇವತ್ತಿಗೂ ನಮ್ಮ ಸಭೆಯಲ್ಲಿ ಯಾವತ್ತು ನಾವು ಕೊಡೋದ್ರ ಬಗ್ಗೆ ಮಾತಾಡೋ ಸಮಯ ಬಂದಾಗ ಹೇಳ್ತೇನೆ. ಯಾಕಂದ್ರೆ ಕೊಡುವಂತ ವಿಷಯದಲ್ಲಿ ಇವತ್ತು ಸಹ, ಯಾಕಂದ್ರೆ ನಾವು ಆ ಸಭೆಯರಾಗಿ ಸೇವಕರಾಗಿ ಆ ಕಾಣಿಕೆ ಬರುವಾಗ ಎಣಿಸುವಾಗ ಇವತ್ತಿಗೂ ಸಹ ನಮಗೆ 20 ಪೈಸೆ 50 ಪೈಸೆ ಸಿಗ್ತಾ ಇದೆ, 5 ರೂಪಾಯಿ ನೋಟುಗಳು ಸಿಗ್ತಾ ಇದೆ. ಒಂದು ಪ್ರಿಂಟ್ ನಿಂತೋಗಿದೆ ಬೇಡ ಅಂತವಲ್ಲ, ಕೊಡಬೇಕಾಗಿರುವಂತದ್ದು ದೇವರು ಕೊಡುವಂತದ್ದು ಎಂಥದನ್ನ ಕೊಡಬೇಕು. ಯಾಕಂದ್ರೆ ಅಳವಡಬೇಕು ಗೊತ್ತುಂಟು ನಮ್ಮೆಲ್ಲರಿಗೂ, ಕುರುಡಾದದ್ದನ್ನ ಕುಂಟಾದದ್ದನ್ನ ಆ ಮುರಿಯಲ್ಪಟ್ಟಿದ್ರೆ ಕೊಡಬಾರದು.
ದೇವರಿಗೆ ನಾವು ಕೊಡುವಾಗ ಮೊದಲಾಗಿ ನಾನು ಕಾಣಿಕೆ ಬಗ್ಗೆ ಮಾತಾಡೋದಕ್ಕಿಂತ ದೇವರ ಸನ್ನಿಧಿಯ ಸಹವಾಸಕ್ಕೆ, ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರವಾಗಿ ಒಂದೊಳ್ಳೆ ದೇವರ ಸಭೆಯಾಗಿ ಕೂಡಿ ಬರುವಾಗ, ಆ ನಿಯಮ ಪಾಲನೆಗೋಸ್ಕರ ಬರುವಾಗ ಯಾವುದೇ ಒತ್ತಡಗಳಿಂದ, ಯಾವುದೇ ಚಿಂತೆಗಳಿಂದ ಬರದೆ ನೇರವಾಗಿ ದೇವರ ಸನ್ನಿಧಿ ಸಹವಾಸಕ್ಕೆ ಬಂದು ನಮ್ಮ ಜೀವನದಲ್ಲಿ ಮಾಡಿದ ಮೇಲುಗಳನ್ನ ನಾನು ನೆನೆಸ್ತಾ ಇದ್ದೆ. ಒಂದೊಳ್ಳೆ ಬರದೇ ಇದ್ರೆ ನಾನೊಂದು ಸ್ಟೋನ್ ಕಟ್ಟರ್ ಆಗಿರ್ಬೇಕಾದ ವಿದ್ಯೆಂದು ಆಗಿರ್ಬೇಕು. ಮತ್ತು ದೇವರು ನಾವು ಕಲಿಯಲಾರದಿದ್ದಂತ ವಿದ್ಯೆಯನ್ನ ಕಲಿಸಿಕೊಟ್ಟು ಆ ಕುಟುಂಬವನ್ನ ಮತ್ತು ಸಭೆಯನ್ನು ಕಟ್ಟಿಕೊಳ್ಳುವಂತ ಜ್ಞಾನ ಕೊಟ್ಟಿದ್ದಕ್ಕಾಗಿ ನಾನು ಎಷ್ಟೋ ಪ್ರತಿನಿತ್ಯವೂ ದೇವರಿಗೆ ಸ್ತೋತ್ರ ಮಾಡ್ತೇನೆ ಪ್ರೇರೆ, ಪ್ರತಿ ಕ್ಷಣದಲ್ಲೂ. ಯಾಕಂದ್ರೆ ಆತನ ಕೃಪೆ, ಒಂದು ಆತನ ಕರೀದೇ ಇದ್ದರೆ ಎಲ್ಲ ಅನ್ಯ ಜನಾಂಗಗಳಲ್ಲಿ ನೋಡುವಾಗ ನಮ್ಮ ಆ ಸ್ವಗ್ರಾಮದಲ್ಲಿ ಒಂದು ಕುಟುಂಬ ಅಲ್ಲ, ಇಡೀ ನಮ್ಮ ಸುತ್ತಮುತ್ತಲು, ಇಡೀ ನಮ್ಮ ತಾಲೂಕಿನಲ್ಲಿ ಒಂದೇ ಒಂದು ಕ್ರೈಸ್ತ ಕುಟುಂಬ ಇಲ್ಲ. ಆದ್ರೆ ಅಂತ ಕ್ರೈಸ್ತರು ಇಲ್ಲದಂತ ಸ್ಥಳದಲ್ಲಿ ದೇವರ ಮಕ್ಕಳಾಗಿ ನಮ್ಮನ್ನು ಆರಿಸಿಕೊಂಡಿದ್ದೇನೆಂದ್ರೆ ಆತನ ಮಹಾಕೃಪೆ. ಅದನ್ನೆಷ್ಟು ಸಾರಿ ನಾವು ಹೊಗಳಿದರು ಸಾಲದೆಂಬುದಾಗಿ ನೆನೆಸ್ತೇವೆ. ಆದ ಕಾರಣ ಈ ರಾತ್ರಿ ಕಳೆಯುವಂಥದ್ದು ನಾವು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕಂದರೆ ಅಲ್ಲಿ ಸ್ಪಷ್ಟವಾದಂತ, ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿ ಆಗಿದ್ದಾನೆ. ಅದ್ರ ದಹಿಸುವ ಅಗ್ನಿ ಆಗಿದ್ದಾನೆ. ಪ್ರಯತ್ನ ಕೊಡುವಾಗ ಯಥಾರ್ಥವಾದ ಮನಸ್ಸಿನಿಂದ ತುಂಬಾ ನಾವೇನ್ ಕೊಟ್ರು ಹಿಂತಿರುಗಿ ನೋಡಿದ ಇಷ್ಟ. ಕಳೆದ ಸಾರಿ ಒಬ್ಬ ಸಹೋದರನೊಟ್ಟಿಗೆ ಮಾತಾಡಿ ಹೇಳ್ತಾ ಇದ್ದೆ, ಮೊದಲನೇ ಒಂದು ಸ್ವಲ್ಪ ಸ್ವಾರ್ಥ ಕೇಳಿಸ್ಕೊಡುವ ಕಾಣಿಕೆ ಆಗಿದ್ದು ರಕ್ಷಲ್ಪಟ್ಟಿಲ್ಲ, ದೀಕ್ಷನಾಗಿಲ್ಲ, ಏನು ಸಭೆಗೆ ಹೋದ ಕಾಣಿಕೆ ಆಗ್ತಿರಲ್ಲ, ನಾನು ಕಾಣಿಕೆ ಆಗ್ಬೇಕು, ಏನ್ ಮಾಡ್ಬೇಕು? ಅದಕ್ಕೋಸ್ಕರ 10 ರೂಪಾಯಿ ತಗೊಂಡೋದ್ರೆ ಒಂದು 4 ರೂಪಾಯಿಗೆ 3 ರೂಪಾಯಿಗೋ ಈ ಗುಟ್ಕ ತಗೊಂಡು ಜೋಬಲ್ಲಿ ಇಟ್ಕೊಂಡು 2 ರೂಪಾಯಿ ಹಾಕಿ ಬರ್ತಾ ಇದ್ದೆ. ಆ ಸಮಯದಲ್ಲಿ ದೇವರು ಒಳ್ಳೆ ಹೊಡೆತ ಕೊಟ್ಟರು ನನಗೆ. ಈಗ ಪ್ರೇರೆ ಯಾಕೆ ಹೇಳ್ತೀನಿ, ನಾವು ಕೊಡುವಾಗ ನನಗಿರುವುದೆಲ್ಲವನ್ನ ಹೇಗೆ ಸಮರಸ್ತ್ರೀ ತನಗಿದ್ದದ್ದೆಲ್ಲವನ್ನ ಕೊಟ್ಲು, ದುಡ್ಡಿನ ಬಗ್ಗೆ ಹೇಳ್ತಾ ಇಲ್ಲ, ದೇವರ ಸನ್ನಿಧಿ ಯಥಾರ್ಥವಾದ ಹೃದಯದಿಂದ ಕರ್ತನೆ ಮಾಡಿದ ಎಲ್ಲ ಮೇಲುಗಳನ್ನ ಜ್ಞಾಪಕ ಮಾಡಿಕೊಂಡು ಸಾಷ್ಟಾಂಗವರಿಗೆ ಆರಾಧನೆ ಮಾಡಬೇಕು. ಅವಾಗ ನಮ್ಗೆ ಹೃದಯ ಹೇಳ್ತದೆ, ನಾನು ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇನೆ, ನನ್ನ ಕುಟುಂಬವನ್ನು ದೇವರು ಆರಿಸಿಕೊಂಡಿದ್ದಾನೆ, ನನ್ನ ಸಭೆಯನ್ನು ಆತನ ಆರಿಸಿಕೊಂಡಿದ್ದಾನೆ. ಯಾಕೆಂದ್ರೆ ಆತನ ರಕ್ತದಲ್ಲಿ ನನ್ನನ್ನು ಕೊಂಡುಕೊಂಡಿದ್ದಾನೆ. ನಾನು ನನ್ನ ಸ್ವಂತ ಸೊತ್ತಲ್ಲ, ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರು, ದೇವರ ಸೊತ್ತು, ಆತನ ಸೊತ್ತು ಎಂಬುದಾಗಿ ಯಥಾರ್ಥವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರೇರೆ ಭಯದಿಂದಲೂ ಭಕ್ತಿಯಿಂದಲೂ ಮಾಡುವಂತ ಆರಾಧನೆ ಅದು ಸಮರ್ಪಕವಾದದ್ದು, ಅದು ಯೋಗ್ಯವಾಗಿರುವಂಥದ್ದು, ಆತನ ಬಯಸುವಂಥದ್ದು. ಅಂತ ಬಯಸುವ ಕರ್ತನೆಗೆ ಆತನ ಬಯಕೆಗನುಸಾರವಾಗಿ, ಆತನ ಚಿತ್ತಕ್ಕನುಸಾರವಾಗಿ, ಆತನ ಉದ್ದೇಶಕ್ಕನುಸಾರವಾಗಿ ದೇವರನ್ನ ನಾವು ಆರಾಧನೆ ಮಾಡಬೇಕಾಗಿದೆ. ಯಾಕಂದ್ರೆ ಆರಾಧನೆ ಮಾಡುವಂತವ್ರು ಇಲ್ಲಿ ನೋಡುವಾಗ ಕೆಲವರು ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಟ ಪ್ರಕಾರ ಎಂಬುದಾಗಿ ನೋಡ್ತಾ ಇರ್ತಾರೆ. ಆದ್ದರಿಂದ ನಾವು ಎಲ್ಲಿದ್ದೇವೆ? ಶ್ರೇಷ್ಠವಾಗಿರುವಂತ ದೇವರ ಸನ್ನಿಧಿಗೆ ಬಂದಿರುವಂತ ನಾವುಗಳು. ಯಾಕೆಂದ್ರೆ 2:12 ವಾಕ್ಯ ಹೀಗೆ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಎಂಬುದಾಗಿ. ಆದ್ದರಿಂದ ಪರಿಶುದ್ಧ ಜೀವಿತವನ್ನ ಹೊಂದಿದವರಾಗಿ, ಯೇಸು ಕ್ರಿಸ್ತ ಮೂಲಕ ತೊಳೆಯಲ್ಪಟ್ಟವರಾಗಿ, ಕರೆಯಲ್ಪಟ್ಟವರಾಗಿ, ಆರಿಸಲ್ಪಟ್ಟವರಾಗಿ ಪ್ರತಿನಿತ್ಯವೂ ದೇವರನ್ನ ಸ್ತುತಿಸೋಣ. ಪ್ರತಿ ವಾರದ ಮೊದಲಿನಲ್ಲಿ ಸಭೆಗೆ ಕೊಟ್ಟ ಸಂಸ್ಕಾರದಲ್ಲಿ ಪಾಲೊಂದಕ್ಕೋಸ್ಕರವಾಗಿ ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟ ಪ್ರಕಾರ ಎಂಬುದಾಗಿ ನೋಡ್ತಾ ಇರ್ತಾರೆ. ಬಿಟ್ಟಾಗಿ ಯಾರಾಗಿದ್ದರು? ಅವರು ಕರೆಯಲ್ಪಟ್ಟಿಲ್ಲ. ಒಂದು ಒಳ್ಳೆ ಉದಾಹರಣೆ, ಅಬ್ರಹಾಮನ ದೇವರು ಕರೆದದ್ದು, ಆತನ ಮಗನಾಗಿರುವ ಇಸಾಕನ ದೇವರು ಆರಿಸಿಕೊಂಡಿದ್ದಾನೆ, ನೇಮಿಸಿಕೊಂಡಿದ್ದಾನೆ. ಅವರು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಪ್ರೇರೆ. ಅಬ್ರಹಾಮನು ಸಮರ್ಪಣೆ ಮಾಡಿಕೊಂಡಿದ್ದಾನೆ. ಈಗ ದೇವರು ಹೇಳಿದಾಗ ಅವನು ಸಮರ್ಪಣೆ ಮಾಡಿಕೊಂಡು ಒಪ್ಪಿಕೊಂಡನು, ಯಥಾರ್ಥವಾಗಿ ಭಯದಿಂದ ಭಕ್ತಿಯಿಂದ ದೇವರಿಗೆ ಕೊಡಲೇಬೇಕೆಂಬಂತ ಒಂದು ಒಳ್ಳೆಯ ಗುರಿ ಇಟ್ಟುಕೊಂಡವನಾಗಿ ಮಗನನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಪ್ರೇರೆ, ಸರ್ವಾಂಗ ಹೋಮ ಮಾಡೋದಕ್ಕೋಸ್ಕರವಾಗಿ. ದೇವರ ಸ್ತೋತ್ರ ಉಂಟಾಗ ರಾತ್ರಿ ನಾವು ಆರಾಧನೆ ಎಂಬುದಾಗಿ ಅನೇಕ ಪ್ರೇರ ಒಳ್ಳೆ ಉತ್ತರವನ್ನು ಕೊಟ್ಟಿದ್ದೀರಿ. ಅದು ಪ್ರೇರ ಅದನಿಗೆ ಸ್ತೋತ್ರ ಮಾಡುವಂಥದ್ದು, ಕೃತಜ್ಞತೆ ಸಲ್ಲಿಸುವಂಥದ್ದು, ಆತನ ಮಾಡಿದ ಎಲ್ಲ ಮೇಳಿಗೋಸ್ಕರವಾಗಿ ಸಾಷ್ಟಾಂಗರಿಗೆ ಅದನ್ನ ಘನಪಡಿಸುವಂಥದ್ದು ಆರಾಧನೆಯಾಗಿದೆ. ಯಾರು ಆರಾಧನೆ ಮಾಡಬೇಕು? ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು, ಯೇಸು ಕ್ರಿಸ್ತದಿಂದ ಕೊಂಡುಕೊಳ್ಳಲ್ಪಟ್ಟವರು, ರಕ್ಷಿಸಲ್ಪಟ್ಟಂತವರು, ತೊಳೆಯಲ್ಪಟ್ಟಂತವರು, ಯೋಗ್ಯರು. ಅನೇಕ ವಾಕ್ಯಾಧಾರಗಳು ಉಂಟು. ಸಮಯದ ಕಾರಣ ನಾನು ಸ್ವಲ್ಪ ಮಾತ್ರ ಹೇಳಿದ್ದೇನೆ. ಇವರು ದೇವರನ್ನ ಆರಾಧನೆ ಮಾಡಬೇಕು. ಹೇಗೆ ಆರಾಧನೆ ಮಾಡಬೇಕು? ಆತನು ಮಾಡಿದ ಎಲ್ಲ ಮೇಲುಗಳನ್ನು ಜ್ಞಾಪಕ ಮಾಡಿಕೊಂಡು ಒಬ್ಬೊಬ್ಬರಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ಒಬ್ಬರಾಗಿ ದೇವರ ಸ್ತೋತ್ರ ಮಾಡಿದಾಗ ಎಜ್ರನ ಸ್ತೋತ್ರ ಮಾಡಿದ ನಂತರ ಹೇಗೆ ಎಲ್ಲರೂ ಆಮೇನ್ ಹೇಳಿದರು, ಆಮೇನ್ ಹೇಳಿ ಕರ್ತನ ಘನಪಡಿಸುವಂಥದ್ದು ಅದು ದೇವರಿಗೆ ಇಷ್ಟವು, ಆತನಿಗೆ ಸಂತೃಪ್ತಿಕರವಾದ ಒಂದು ಆರಾಧನೆ. ಪ್ರಿಯರ, ಈ ಲೋಕವು ನಮ್ಮದಲ್ಲ. ಈ ಲೋಕವನ್ನು ಬಿಡುಗಡೆಗಾಗಿ ನಾವಿರುವಂತಹ ದಿನಗಳಲ್ಲಿ ಪ್ರತಿನಿತ್ಯವೂ ದೇವರನ್ನು ಘನಪಡಿಸೋಣ. ಪ್ರತಿ ವಾರದ ಮೊದಲದಲ್ಲಿ ದೇವರು ಕೊಟ್ಟಂತಹ ಆಯುಷ್ಕಾಲ, ಆರೋಗ್ಯ, ಜ್ಞಾನ ಹೊಂದವರಾಗಿ
ಆತನ ಸನ್ನಿಧಿಗೆ. ವಾಕ್ಯ ಹೇಳ್ತಿದ್ದಲ್ಲ, ನೀರಿಗಾಗಿ ಜಿಂಕೆ ಹೇಗೋ ಹಾಗೆ ನನ್ನ ಹೃದಯವು, ನನ್ನ ಮನಸ್ಸು ನಿನ್ನ ಸನ್ನಿಧಿಯನ್ನು ಬಯಸುತ್ತದೆ. ಬಯಕೆಯುಳ್ಳವರಾಗಿ ಹಂಬಲುಳ್ಳವರಾಗಿ ಆತನ ಸನ್ನಿಧಿ ಸಹವಾಸ ಹುಡುಕೋಣ. ಆತನ ಇಷ್ಟವಾದ ಆರಾಧನೆಯನ್ನು ಭಯದಿಂದ ಭಕ್ತಿಯಿಂದ ಮಾಡಿ ಕರ್ತನನ್ನು ಘನಪಡಿಸೋಣ, ಮಹಿಮೆಪಡಿಸೋಣ. ಕರ್ತನ ತಾನೇ ವಾಕ್ಯವನ್ನು ಆಶೀರ್ವದಿಸಲು